ಲಕ್ಷ್ಮೀಶ ಫೌಂಡೇಶನ್ನ 3ನೇ ತಿಂಗಳಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾನ್ಸರ್ ಅಂದ್ರೆ ಎಲ್ರಿಗೂ ಬಹಳ ಆ ಪದವೇ ಗಾಬರಿ ಹುಟ್ಟಿಸುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಇದು ಅಷ್ಟೊಂದು ಗಾಬರಿ ಹುಟ್ಟಿಸುವಂತಹ ಒಂದು ಕಾಯಿಲೆನಾ? ಇದಕ್ಕೆ ನಮಗ ನಾವೇ ಏನಾದ್ರೂ ಒಂದು ಮಾರ್ಪಾಟುಗಳನ್ನ ಮಾಡಿಕೊಂಡ್ರೆ ಇದನ್ನ ತಡೆಗಟ್ಟಬಹುದಾ? ಇದು ಯಾಕೆ ಬರುತ್ತೆ, ಹೇಗ್ ಬರುತ್ತೆ? ಇಂತಹ ನೂರಾರು ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇರಬಹುದು. ಅದಕ್ಕೆ ಎಲ್ಲ ರೀತಿಯ ವಿವರಣೆಯನ್ನ ಕೊಡೋದಕ್ಕೆ ಇವತ್ತು ನಮ್ ಜೊತೆಗಿದ್ದಾರೆ ಡಾಕ್ಟರ್ CN ಪಾಟೀಲ್ ರವರು. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಸರ್. ಡಾಕ್ಟರ್ CN ಪಾಟೀಲ್ ರವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿಭಾಗದಲ್ಲಿ HOD ಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ MBBS ಹಾಗೂ MD ಯನ್ನ ಮಂಗಳೂರಿನ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ ಇಂಟರ್ನಲ್ ಮೆಡಿಸಿನ್ ನಲ್ಲಿ ಮಾಡಿದ್ದಾರೆ. ಕ್ಯಾನ್ಸರ್ಗಾಗಿ ವಿಶೇಷ ಅಧ್ಯಯನವನ್ನ ಚೆನ್ನೈನ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮಾಡಿ ಅಲ್ಲಿಂದ ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಚಿನ್ನದ ಪದಕವನ್ನು ಕೂಡ ಇವರು ಗಳಿಸಿದ್ದಾರೆ. ಇಂತಹ ಉತ್ತಮ ಒಬ್ಬ ವೈದ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ವೈದ್ಯರು ಅಂದ ತಕ್ಷಣ ಎಲ್ಲರಿಗೂ ಬಹಳ ಕಮರ್ಷಿಯಲ್ ಮೈಂಡ್ ಅಪ್ಪ ಈಗಿರೋ ಡಾಕ್ಟರ್ಗೆಲ್ಲ. ಅವ್ರ ಹತ್ರ ಹೇಗ್ ಹೋಗೋದು, ಅವ್ರಿಗೆ ದುಡ್ಡೇ ಮುಖ್ಯ ಆಗತ್ತೆ, ನಮ್ಮ ಕಾಯಿಲೆಗಳು ಸಂಕಟಗಳು ಏನು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅನ್ನುವಂತಹ ಮಾತುಗಳು ಬಹಳಷ್ಟು ಜನರಲ್ಲಿ ಕೇಳಿ ಬರ್ತಿದೆ. ಆದರೆ ನಮ್ಮ ಇಂದಿನ ವೈದ್ಯರು ಡಾಕ್ಟರ್ ಪಾಟೀಲ್ ರವರು ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಅತ್ಯುತ್ತಮವಾಗಿ ಇಟ್ಟುಕೊಂಡಿರುವಂತಹ ಒಬ್ಬ ವೈದ್ಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವರು ಬಹಳಷ್ಟು ಲೇಖನಗಳನ್ನು ಬರೆದಿದ್ದಾರೆ, ಮತ್ತೆ ಅನೇಕ ಟಿವಿ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದಾರೆ. ನಿಮಗೆಲ್ಲರಿಗೂ ಇವರು ಚಿರಪರಿಚಿತರು. ಮತ್ತೊಮ್ಮೆ ಲಕ್ಷ್ಮೀಶ ಫೌಂಡೇಶನ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮ ಕ್ಯಾನ್ಸರ್ ಹಾಗೂ ಜೀವನ ಶೈಲಿ ಇದನ್ನ ಆರಂಭ ಮಾಡೋಣ. ಮತ್ತೊಮ್ಮೆ ಸ್ವಾಗತ ಸರ್, ಕಾರ್ಯಕ್ರಮ ಆರಂಭ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕ್ಯಾನ್ಸರ್ ಹಾಗೂ ಜೀವನ ಶೈಲಿ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಲಕ್ಷ್ಮೀಶ ಫೌಂಡೇಶನ್ನ ಎಲ್ಲ ಟ್ರಸ್ಟಿ ವರ್ಗದವರಿಗೂ ಹಾಗೂ ಉಷಾ ನಾರಾಯಣ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕ್ಯಾನ್ಸರ್ ಮತ್ತು ಜೀವನ ಶೈಲಿ ವಿಷಯವನ್ನೇ ಯಾಕೆ ತೆಗೆದುಕೊಂಡಿದ್ದೀವಿ ಅಂತ, ಈಗ ಸಾಮಾನ್ಯವಾಗಿ ಈ ಅಲೋಪತಿ ವೈದ್ಯರಲ್ಲಿ ಅಥವಾ ಅಲೋಪತಿ ಸಿಸ್ಟಮ್ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ. ಅಲೋಪತಿ ಡಾಕ್ಟರ್ಸ್ ಸಂಪೂರ್ಣವಾಗಿ ಸಮಗ್ರವಾಗಿ ರೋಗಿಗಳನ್ನ ನೋಡೋದಿಲ್ಲ, ಕೇವಲ ರೋಗವನ್ನ ನೋಡ್ತಾರೆ, ಮತ್ತೆ ಜೀವನ ಶೈಲಿಯ ಬಗ್ಗೆ ಅವರ ಗಮನ ಇರೋದಿಲ್ಲ. ಈಗ ಆಯುರ್ವೇದಿಕ್ ಅಥವಾ ಹೋಮಿಯೋಪತಿ ಡಾಕ್ಟರ್ಸ್ ಅಲ್ಲಿ ಇರೋ ತರ ಅವರಿಗೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದು ಆರೋಪ ಸುಳ್ಳು. ನಾವು ಅಲೋಪತಿ ಡಾಕ್ಟರ್ಸ್ ವೈದ್ಯರು ಏನ್ ಅನ್ಕೊಂಡ್ವಿ ಅಂದ್ರೆ, ಆರೋಗ್ಯದ ವಿಷಯ ಜನಗಳು ನೋಡ್ಕೋತಾರೆ, ಅನಾರೋಗ್ಯ ಆದಾಗ ನಮ್ಮ ಹತ್ರ ಬರ್ತಾರೆ, ಅವಾಗ ಅದನ್ನ ನಾವು ನೋಡ್ಕೊಂಡ್ರೆ ಸಾಕು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಆರೋಗ್ಯವನ್ನ ಜನಗಳು ಕೈ ಬಿಡ್ತಾ ಇರೋದ್ರಿಂದ ನಾವು ಮತ್ತೆ ಅದನ್ನ ಎಂಫಸಿಸ್ ಮಾಡ್ಲಿಕ್ಕೆ ಜೀವನ ಶೈಲಿ ಬಗ್ಗೆ ಮಾತಾಡ್ಬೇಕಾಗಿ ಬರ್ತಾ ಇದೆ. ಇನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಲೇಖನಗಳಲ್ಲಿ ನಾವು ಕಾಯಿಲೆ ಬಗ್ಗೆ ಮಾತಾಡಿದ್ದೀವಿ, ಆರೋಗ್ಯದ ಬಗ್ಗೆ ಮಾತಾಡಿಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಅಂತ ನಮ್ಗನ್ಸಿದ್ದಕ್ಕೆ ಈಗ ಜೀವನ ಶೈಲಿ ಮತ್ತು ಕ್ಯಾನ್ಸರ್ನ ಬಗ್ಗೆ ಮಾತಾಡೋಣ ಅಂತ ನಾವು ಅನ್ಕೊಂಡ್ವಿ. ಈಗ ಜೀವನ ಶೈಲಿ ಅನ್ನೋದು ಕೇವಲ ಕ್ಯಾನ್ಸರ್ಗೆ ಮಾತ್ರ ಅನ್ವಯಿಸೋದಿಲ್ಲ, ಎಲ್ಲಾ ಕ್ರಾನಿಕ್ ಡಿಸೀಸಸ್. ಈಗ ಏನಂದ್ರೆ ಈಗ ಎಪಿಡೆಮಿಕ್ ಆಫ್ ಕ್ರಾನಿಕ್ ಡಿಸೀಸಸ್ ಆಗಿದೆ. ಒಬೆಸಿಟಿ ಇರ್ಬೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್, ಇದೆಲ್ಲ ಕ್ರಾನಿಕ್ ಡಿಸೀಸಸ್ ಅಲ್ಲಿ ಬರುತ್ತೆ. ಎಲ್ಲ ಕ್ರಾನಿಕ್ ಡಿಸೀಸಸ್ಗೂ 80% ಅಂದ್ರೆ 80% ಕಾರಣಗಳು ಜೀವನ ಶೈಲಿಯಲ್ಲೇ ಸಿಕ್ಕು ಬರುತ್ತೆ. ಇನ್ನು ಕೇವಲ 20% ಮಾತ್ರ ನಮ್ಮ ಕೈಲಿ ನಿಲುಕದೆ ನಮ್ಮ ಕೈ ಮೀರಿ ಹೋಗಿ ನಡೆದಿರ್ತಕ್ಕಂತಹ ಘಟನೆಗಳಾಗಿರುತ್ತೆ. ಹಾಗಾಗಿ ಕ್ಯಾನ್ಸರ್ಗೆ ಜೀವನ ಶೈಲಿ ಹೇಗೆ ಅನ್ವಯಿಸುತ್ತೆ ಮತ್ತೆ ಅದರ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ಕ್ರಮಗಳೇನು ಅಂತ ನಾವು ಈ ದಿನ ಚರ್ಚೆ ಮಾಡೋಣ. ಮೊದಲಿಗೆ ಕ್ಯಾನ್ಸರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ಕ್ಯಾನ್ಸರ್ ಅಂದ್ರೆ ನಮ್ಮಲ್ಲೇ ಆಗ್ತಕ್ಕಂತಹ ಒಂದು ಮಾರ್ಪಾಟು, ಇದು ಹೊರಗಿನಿಂದ ಬರ್ತಕ್ಕಂಥದ್ದಲ್ಲ. ನಾರ್ಮಲಿ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಸೆಲ್ಸ್ ಹುಟ್ಟಿ ಬೆಳೆದು ಸಾವನ್ನಪ್ಪುತ್ತೆ. ಅಂದ್ರೆ ದೇ ಟೇಕ್ ಬರ್ತ್, ದೇ ಗ್ರೋ ಅಂಡ್ ಗ್ರೇ ಅಂಡ್ ಗೋ. ಸೊ ಇದು ಸೈಕಲ್ ಸಂಪೂರ್ಣವಾಗಿ ದಿನನಿತ್ಯ ಪ್ರತಿಯೊಂದು ಸೆಲ್ ನಲ್ಲೂ ನಡೀತಿರುತ್ತೆ. ಸೊ ಇಟ್ ಈಸ್ ಟೇಕಿಂಗ್ ಬರ್ತ್, ಗ್ರೋಯಿಂಗ್, ಗ್ರೇಯಿಂಗ್ ಅಂಡ್ ಗೋಯಿಂಗ್. ಹಾಗಾಗಿ ಇದಕ್ಕೆ ಆರ್ಟ್ ಆಫ್ ಲಿವಿಂಗು ಗೊತ್ತು, ಆರ್ಟ್ ಆಫ್ ಡೈಯಿಂಗು ಗೊತ್ತು. ಆದ್ರೆ ಈ ಸೈಕಲ್ ನಲ್ಲಿ ಎಲ್ಲೇ ವ್ಯತ್ಯಾಸ ಆದ್ರೂ, ಯಾವುದೇ ಒಂದು ಸೈಕಲ್ ಭಾಗದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ನಾರ್ಮಲ್ ಟಿಶ್ಯೂ ಅಥವಾ ಸೆಲ್ ಕ್ಯಾನ್ಸರ್ ಆಗಿ ಮಾರ್ಪಾಡಾಗಬಹುದು. ಈಗ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇದ್ದು ಅದು ಸಾವನ್ನಪ್ಪದೇ ಇದ್ರೆ
ಅದು ಕ್ಯಾನ್ಸರ್ ಗಡ್ಡೆಯಾಗಿ ಸಂಭವಿಸಬಹುದು. ಹಾಗಾಗಿ ಸೆಲ್ ಸೈಕಲ್ ನ ಮಾರ್ಪಾಡುಗಳು ಕಾರಣಾಂತರಗಳಿಂದ ಇರ್ಬೋದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ನಾವು ಮುಂದೆ ಅದನ್ನ ಡಿಸ್ಕಸ್ ಮಾಡ್ತೇವೆ. ಈ ಎಲ್ಲ ಕಾರಣಗಳಿಂದ ಯಾವುದೇ ಒಂದು ಕಾರಣದಿಂದ ನಾರ್ಮಲ್ ಸೆಲ್ಲೇ ಕ್ಯಾನ್ಸರ್ ಸೆಲ್ ಆಗಿ ಮಾರ್ಪಾಡಾಗುತ್ತೆ. ಇದು ಹೊಸ ಸೆಲ್ ಏನೇ ಬರೋದಿಲ್ಲ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಇನ್ನೊಂದು ಟರ್ಮ್ ಇದೆ, ನಿಯೋಪ್ಲೇಸಿಯಾ ಅಂತ. ನಿಯೋಪ್ಲೇಸಿಯಾ ಅಂದ್ರೆ ನ್ಯೂ ಗ್ರೋತ್. ಸೊ ನಾರ್ಮಲಿ ಸೆಲ್ ಸೈಕಲ್ ಅದನ್ನ ಫಾಲೋ ಮಾಡದೆ ಆರ್ಟ್ ಆಫ್ ಡೈಯಿಂಗ್ ಕೂಡ ಸೆಲ್ಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂತಂದ್ರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗಬಹುದು. ಅಂದ್ರೆ ಇಟ್ಸ್ ಎ ವೆಲ್ ಆರ್ಕೆಸ್ಟ್ರೇಟೆಡ್ ಗ್ರೋತ್ ಆರ್ ಸಿಸ್ಟಮ್ ಇನ್ ದಿ ಬಾಡಿ. ಏನಾಗುತ್ತೆ, ಇದು ಇಷ್ಟು ಆರ್ಕೆಸ್ಟ್ರೇಟೆಡ್ ಇದೆ ಅಂದ್ರೆ ಯಾವುದೇ ಒಂದು ಡ್ಯಾಮೇಜ್ ಆದ್ರೂ ಸೆಲ್ಗೆ ತಕ್ಷಣ ನಮ್ಮಲ್ಲಿ ರಿಪೇರ್ ಮೆಕ್ಯಾನಿಸಮ್ಸ್ ಇದೆ. ಸೊ ಅದು ಸೆಲ್ ನ ರಿಪೇರ್ ಮಾಡುತ್ತೆ. ಈಗ ದಿನನಿತ್ಯ ಎಷ್ಟೊಂದು ಸ್ಟೇಜಸ್ ಅಲ್ಲಿ ಅದು ತಪ್ಪಬಹುದು. ಅದನ್ನೆಲ್ಲ ನಾವು ರಿಪೇರ್ ಮಾಡ್ತಕ್ಕಂತಹ ಶಕ್ತಿ ನಮ್ಮ ದೇಹದಲ್ಲಿ ಇದೆ, ಸಿಸ್ಟಮ್ ಅಲ್ಲಿ ಇದೆ. DVG ಅವರು ಒಂದು ಕಗ್ಗದಲ್ಲಿ ಹೇಳೋ ಹಾಗೆ, ಮುಳುಗುವುದು ಅಚ್ಚರಿಯಲ್ಲ ಮುಳುಗದಿಹುದು ಅಚ್ಚರಿಯೋ ಮಂಕುತಿಮ್ಮ ಅಂತ. ಹಾಗೆ ಬರುವುದು ಅಚ್ಚರಿಯಲ್ಲ ಬರದಿಹುದು ಅಚ್ಚರಿಯೋ ಮಂಕುತಿಮ್ಮ. ಈಗ ಇಷ್ಟೊಂದು ಸೆಲ್ಸ್, ಎಷ್ಟೊಂದು ಆರ್ಕೆಸ್ಟ್ರೇಟೆಡ್ ಗ್ರೋತ್ ನಡೀತಾ ಇರ್ಬೇಕಾದ್ರೆ ಸೆಲ್ಲು ದಾರಿ ತಪ್ಪಿ ಕ್ಯಾನ್ಸರ್ ಆಗದೆ ಇರೋದು ಅಚ್ಚರಿ. ಹಾಗಾಗಿ ನಮ್ಮ ಏಜ್ ಕಡಿಮೆ ಇದ್ದಾಗ ಅಥವಾ ನಮ್ಮ ಹ್ಯಾಬಿಟ್ ಸರಿ ಇದ್ದಾಗ ಏನಾಗುತ್ತೆ, ಬಾಡಿಯ ರಿಪೇರ್ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ. ಸೊ ವಯಸ್ಸಾಗ್ತಾ ಆಗ್ತಾ ಅಥವಾ ಕಾರಣಾಂತರಗಳಿಂದ ಅಥವಾ ಬೇರೆ ಯಾವುದೇ ದುಶ್ಚಟಗಳಿಂದ ರಿಪೇರ್ ಮೆಕ್ಯಾನಿಸಮ್ ಆಲ್ಟರ್ ಆದ್ರೆ ಆಗ ಅದು ಕ್ಯಾನ್ಸರ್ ಸೆಲ್ ಆಗಿ ಮಾರ್ಪಾಡಾಗಬಹುದು. ಇದು ಸ್ಥೂಲವಾಗಿ ಕ್ಯಾನ್ಸರ್ ಅಂದ್ರೆ ಏನು ಅಂತ. ಇನ್ನು ಕ್ಯಾನ್ಸರ್ಗೆ ನಿರ್ದಿಷ್ಟವಾದ ಕಾರಣ ಅಂತಿಲ್ಲ. ಈಗ ಟ್ಯೂಬರ್ಕ್ಲೋಸಿಸ್ಗೆ ನಿರ್ದಿಷ್ಟವಾದ ಕಾರಣ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ ಇದೆ. ಟೈಫಾಯ್ಡ್ಗೆ ನಿರ್ದಿಷ್ಟವಾದ ಕಾರಣ ಇದೆ, ಸಾಲ್ಮೊನೆಲ್ಲಾ ಟೈಫಿಯಿಂದ ಟೈಫಾಯ್ಡ್ ಆಗುತ್ತೆ ಅಂತ. ಹಾಗೆ ನಿರ್ದಿಷ್ಟವಾದ ಒಂದು ಕಾರಣ ಕಾರ್ಯ ಸಂಬಂಧ ಇಲ್ಲ. ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು. ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ ಮಾತ್ರಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದ ಮಾತ್ರಕ್ಕೆ ಕ್ಯಾನ್ಸರ್ ಬರೋದಿಲ್ಲ ಅಂತಲ್ಲ. ಹಾಗಾಗಿ ಇದು ಸಂಭಾವನೆಯ ಪ್ರಶ್ನೆ ಆಗುತ್ತೆ. ಸೊ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನಿದೆ ಅದನ್ನ ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡಬಹುದು. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತೆ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಈಗ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಕೈಲಿ ಇಲ್ಲದೆ ಇರತಕ್ಕಂತಹ ಅಂಶಗಳು. ಈಗ ಏಜ್ ಆಗ್ತಕ್ಕಂಥದ್ದು ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ಸ್ ಏನಿದೆ ಅದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ. ಈಗ ವಯಸ್ಸಾಗೋದು ನಮ್ಮ ಕೈಲಿ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಆಗೋ ರಿಸ್ಕ್ ತುಂಬಾ ಇರುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ಬಾಡಿಯಲ್ಲಿ ರಿಪೇರ್ ಮೆಕ್ಯಾನಿಸಮ್ ಸರಿಯಾಗಿರೋದಿಲ್ಲ. ಇನ್ನು ಜೆನೆಟಿಕ್ ಫ್ಯಾಕ್ಟರ್ಸ್, ಜೆನೆಟಿಕಲಿ ಯಾವುದೇ ವ್ಯಕ್ತಿ ಪ್ರಿಡಿಸ್ಪೋಸ್ ಆಗಿದ್ದಲ್ಲಿ ಅವರಿಗೆ ಬೇಗ ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥದ್ದು, ಇಲ್ಲ ಜೆನೆಟಿಕಲಿ ರಿಸ್ಕ್ ಇರ್ತಕ್ಕಂತಹ ವ್ಯಕ್ತಿ ಸ್ಮೋಕಿಂಗ್ ಅಥವಾ ಒಬೀಸ್ ಇದ್ದು ಅವರಿಗೆ ಲೇಟ್ ಆಗಿ ಬರ್ತಕ್ಕಂಥದ್ದು ಬೇಗ ಬರುವ ಸಂಭಾವನೆ ಇರುತ್ತೆ. ಹಾಗಾಗಿ ಈ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತೆ ಏಜ್ ಏನಿದೆ ಅದು ನಾನ್ ಮಾಡಿಫೈಬಲ್. ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನಲ್ಲೇ ಎಲ್ಲಾ ಕಾರಣಗಳು ಬರೋದು. ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ಜೀವನ ಶೈಲಿಯ ಕಾರಣಗಳು ಅಂತ ಏನ್ ಹೇಳ್ತೀವಿ, ಅದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ಈಗ ನಮ್ಮ ದೇಹದ ತೂಕ, ನಾವು ಮಾಡ್ತಕ್ಕಂತಹ ಫಿಸಿಕಲ್ ಆಕ್ಟಿವಿಟಿ, ಮತ್ತೆ ನಮ್ಮ ದುಶ್ಚಟಗಳು, ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತೆ ಡಯಟ್, ಇದೆಲ್ಲ ನಮ್ಮ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೇವಲ 10% ಕ್ಯಾನ್ಸರ್ಸ್ ಮಾತ್ರ ಈ ತರ ಜೆನೆಟಿಕ್ ಇವೆಂಟ್ ಅಥವಾ ಹೆರಿಡಿಟರಿ ಇವೆಂಟ್ ಆಗಿರ್ತಕ್ಕಂಥದ್ದು. ಇನ್ನು 90% ಆಫ್ ಕ್ಯಾನ್ಸರ್ಸ್ ಅಥವಾ 80% ಆಫ್ ಕ್ಯಾನ್ಸರ್ಸ್ ಏನ್ ಹೇಳ್ತೀವಿ ಅದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನಿಂದ ನಾವು ಅಡ್ರೆಸ್ ಮಾಡ್ತಕ್ಕಂತಹ ವಿಷಯ ಆಗಿದೆ. ಹಾಗಾಗಿ ನಾವು ಏನನ್ನ ಮಾಡಿಫೈಬಲ್ ಮಾಡಬಹುದು ಅದರ ಬಗ್ಗೆ ಗಮನ ಹರಿಸೋಣ. ಅದು ಜೀವನ ಶೈಲಿಯಲ್ಲಿ ಬರ್ತಕ್ಕಂಥದ್ದು. ಈಗ ಜೆನೆಟಿಕ್ಸ್ ನ ಕಾಂಟ್ರಿಬ್ಯೂಷನ್ ಎಷ್ಟು ಮತ್ತೆ ನಮ್ಮ ಎನ್ವೈರನ್ಮೆಂಟಲ್ ಅಥವಾ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ನ ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದಕ್ಕೆ ಜೆನೆಟಿಕ್ ರಿಸರ್ಚರ್ ತನ್ನದೇ ಜಿನೋಮ್ ನ ಸೀಕ್ವೆನ್ಸ್ ಮಾಡಿದ ನಂತರ ಕ್ರೇಗ್ ವೆಂಟರ್ ಹೀಗೆ ಹೇಳ್ತಾನೆ, ಐ ಕೋಟ್ ಹಿಮ್: Human biology is far more complicated than we imagine. Most biology will come from the complex interaction of all the proteins and cells working with environmental factors, not driven directly by the genetic code. ಅಂದ್ರೆ ಜೆನೆಟಿಕ್ ಕೋಡ್ ಇಂದ ನಾವೇನ್ ಎಲ್ಲದನ್ನೂ ವಿಧಿ ಅಂತ ಹೇಳಕ್ಕಾಗಲ್ಲ. ಫೇಟ್ ಮತ್ತೆ ಫ್ರೀ ವಿಲ್ ಇದು ಕಾಮನ್ ಆಗಿ ನಡೀತಕ್ಕಂತಹ ಡಿಬೇಟ್. ಎಲ್ಲದನ್ನೂ ಫೇಟ್ಗೆ ಬಿಡೋಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನ ಅನ್ನೋದೊಂದು ಇದ್ದೇ ಇರುತ್ತೆ. ಮಾನವ ಪ್ರಯತ್ನ ಅಥವಾ ಸ್ವಪ್ರಯತ್ನ ಏನಿದೆ ಅದ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಕ್ಯಾನ್ಸರ್ಗೆ. ಹಾಗಾಗಿ ಅದರ ಬಗ್ಗೆ ನಾವು ಗಮನ ಹರಿಸೋಣ. ಈಗ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ. ಅದು ದಿನನಿತ್ಯ ಆಗಿರ್ತಕ್ಕಂತಹ ಕೆಲಸ. ಈಗ ನಾನು ಒಂದು ದಿವಸ ಪ್ರಿಸ್ಕ್ರೈಬ್ ಮಾಡಿ ಅದಾಗ್ತಕ್ಕಂಥದ್ದಲ್ಲ. ಈಗ ಎಲ್ಲರಿಗೂ ಗೊತ್ತಿರೋಂತಾನೆ ವಿಷಯ, ಎಲ್ಲರೂ ಆರೋಗ್ಯವಾಗಿರ್ಬೇಕು, ಉತ್ತಮವಾದ ತೂಕವನ್ನ ಮೇಂಟೈನ್ ಮಾಡ್ಬೇಕು, ದಿನ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಡಯಟ್ ಅಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇದು ಯಾರಿಗೆ ಗೊತ್ತಿಲ್ಲದೆ ಇರೋ ವಿಷಯ? ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಆದ್ರೆ ಅದನ್ನ ಮತ್ತೆ ನಾವು ಎಂಫಸಿಸ್ ಮಾಡಿ ಅದು ದಿನನಿತ್ಯದ ಜೀವನದ ಶೈಲಿಯಲ್ಲಿ ಬರಬೇಕೆ ಹೊರತು ಸುಮ್ಮನೆ ನಾವು ಮಾತ್ರೆ ಬರೆದ ಹಾಗೆ ಪ್ರಿಸ್ಕ್ರಿಪ್ಷನ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಲೈಫ್ ಸ್ಟೈಲ್ ನ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನಾವು ಈಗ ವೈದ್ಯರು ಇನ್ಕ್ಲೂಡ್ ಮಾಡ್ತಕ್ಕಂತಹ ಒಂದು ಪ್ರಮೇಯ ಬಂದಿದೆ. ಈಗ
ಯಾಕಂದ್ರೆ ಬರೀ ಕಾಯಿಲೆಯನ್ನ ನೋಡೋದಲ್ಲ, ಸಂಪೂರ್ಣ ರೋಗಿಯನ್ನ ನೋಡಿದಾಗ ಲೈಫ್ ಸ್ಟೈಲ್ ಬಗ್ಗೆ ನಾವು ಗಮನ ಹರಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೂ ಈ ಜೀವನ ಶೈಲಿಯ ಮಾರ್ಪಾಡುಗಳೇನಿದೆ ಇದು ರೋಗ ಬರುವ ಮುಂಚೆ ಇಫೆಕ್ಟಿವ್ ಆಗಿರುತ್ತೆ ಹೊರತು ರೋಗ ಬಂದ ನಂತರ ಅಷ್ಟು ಇಫೆಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ರೋಗ ಬರುವ ಮುಂಚೆ ನಾವು ಎಚ್ಚರ ವಹಿಸಿಕೊಳ್ಳಬೇಕು ಹೊರತು ರೋಗ ಬಂದ ನಂತರ ಅದು ನಮ್ಮ ಕೈ ಮೀರಿ ಹೋಗಿರುತ್ತೆ. ಆಗ ನಾವು ವೈದ್ಯರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಈಗ ಲೈಫ್ ಸ್ಟೈಲ್ ಆಸ್ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಒಂದು ಆರ್ಟಿಕಲ್ ಬಂದಿತ್ತು, ಹೆಲ್ತಿ ಲಿವಿಂಗ್ ಇಸ್ ದ ಬೆಸ್ಟ್ ರಿವೆಂಜ್ ಅಂತ. ಡಿಸೀಸ್ ಮೇಲೆ ಏನು ಬೆಸ್ಟ್ ರಿವೆಂಜ್ ಅಂದ್ರೆ ಹೆಲ್ತಿ ಲಿವಿಂಗ್ ಅಂತ. ಅದರಲ್ಲಿ ಕೇವಲ 4 ಪಾಯಿಂಟ್ಸ್ ನ ಅವರು ಟಿಕ್ ಮಾಡ್ಬೇಕಂತ ನೋಡಿದ್ರು. ಅದರಲ್ಲಿ ಒಂದು ಬಾಡಿ ಮಾಸ್ ಇಂಡೆಕ್ಸ್. ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಮ್ಮ ದೇಹದ ತೂಕ, ವೇಟ್ ಇನ್ ಕೆಜಿ ಡಿವೈಡೆಡ್ ಬೈ ನಮ್ಮ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಇದನ್ನ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಸಾಮಾನ್ಯವಾಗಿ ಅದು 25ರ ಒಳಗಡೆ ಇರಬೇಕು. 25ರ ಮೇಲಿದ್ರೆ ಓವರ್ ವೇಟ್ ಅಂತ ಆಗುತ್ತೆ. 25ರಿಂದ 30ರ ಒಳಗೆ ಓವರ್ ವೇಟ್ ಅಂತ ಹೇಳ್ತೀವಿ. 30ಕ್ಕಿಂತ ಹೆಚ್ಚಾಗಿದ್ರೆ ಅದಕ್ಕೆ ಒಬಿಸಿಟಿ ಅಂತ ಹೇಳ್ತೀವಿ. ಸೊ 25ರ ಒಳಗಡೆ ಇದ್ರೆ ಹೆಲ್ದಿ ಇದ್ದಾನೆ, ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ದಾನೆ ಅಂತ. ಆ ಬಾಡಿ ಮಾಸ್ ಇಂಡೆಕ್ಸ್ 25ರ ಒಳಗೆ ಇರ್ತಕ್ಕಂಥದ್ದು ಒಂದು ಅಂಶ. ಎರಡನೇ ಅಂಶ ಸ್ಮೋಕಿಂಗ್ ಇರಬಾರ್ದು, ನೋ ಸ್ಮೋಕಿಂಗ್, ನೋ ಟೊಬ್ಯಾಕೋ ಅದು. ಮೂರನೇದು ಪ್ರತಿನಿತ್ಯ ಅಟ್ಲೀಸ್ಟ್ 30 ನಿಮಿಷದ ಎಕ್ಸರ್ಸೈಸ್, ವ್ಯಾಯಾಮ, ಅಥವಾ ವಾರಕ್ಕೆ 3.5 ಗಂಟೆಯ ವ್ಯಾಯಾಮ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾಳ. ಇನ್ನೊಂದು 4ನೇ ಅಂಶ, ಅವನು ಡಯಟ್ ನಲ್ಲಿ ಎಲ್ಲ ಪ್ಲಾಂಟ್ ಬೇಸ್ಡ್ ಡಯಟ್ ಇದೆಯಾ. ಈಗ ಫ್ರೂಟ್ಸ್, ವೆಜಿಟೇಬಲ್ಸ್, ಹೋಲ್ ಗ್ರೇನ್ಸ್, ಈ ತರ ಪ್ಲಾಂಟ್ ಬೇಸ್ಡ್ ಡಯಟ್ ಇದೆಯಾ ಅಂತ. ಈ 4 ಅಂಶ, ಒಂದು ಬಾಡಿ ಮಾಸ್ ಇಂಡೆಕ್ಸ್, ಇನ್ನೊಂದು ನೋ ಸ್ಮೋಕಿಂಗ್, ಇನ್ನೊಂದು 30 ಮಿನಿಟ್ಸ್ ಆಫ್ ಎಕ್ಸರ್ಸೈಸ್ ಪರ್ ಡೇ, 4ನೇದು ಪ್ಲಾಂಟ್ ಬೇಸ್ಡ್ ಡಯಟ್. ಈ 4 ಅಂಶಗಳು ಟಿಕ್ ಆದ್ರೆ ನೀವು ನೋಡ್ಕೋಬಹುದು ನಿಮ್ಮ ಜೀವನದಲ್ಲಿ ನಿಮ್ಮ ದೇಹದ ತೂಕ, ಹೈಟ್ ನೋಡ್ಕೊಂಡು ಬಾಡಿ ಮಾಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಸ್ಮೋಕಿಂಗ್ ಮಾಡ್ತಾ ಇದ್ದೀರೋ ಇಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ದಿನನಿತ್ಯ 30 ನಿಮಿಷ ಎಕ್ಸರ್ಸೈಸ್, ಕೆಲಸ ಮಾಡೋದಲ್ಲ ಬೇರೆ, ಅದಕ್ಕೆ ಅಂತಾನೆ ಸೆಪರೇಟ್ ಟೈಮ್ ಎಕ್ಸರ್ಸೈಸ್, ಅಥವಾ 3.5 ಗಂಟೆ ವಾರಕ್ಕೆ. 4ನೇ ಅಂಶ ಫ್ರೂಟ್ಸ್, ವೆಜಿಟೇಬಲ್ಸ್, ಅದೇ ಪ್ಲಾಂಟ್ ಬೇಸ್ಡ್ ಡಯಟ್, ಇಷ್ಟು ಮಾಡ್ತಾ ಇದ್ದೀರಾ ಅಂತ. ಇಷ್ಟು 4 ಟಿಕ್ ಆದದ್ದೇ ಆದಲ್ಲಿ 80%, ನಿಮ್ಗೆ ಆಶ್ಚರ್ಯ ಆಗ್ಬೋದು, 80% ಕ್ರಾನಿಕ್ ಡಿಸೀಸಸ್ ನ ಅವಾಯ್ಡ್ ಮಾಡ್ಬೋದು. ಕ್ಯಾನ್ಸರ್ ಅಷ್ಟೇ ಅಲ್ಲ, ಒಬಿಸಿಟಿ, ಡಯಾಬಿಟೀಸ್, ಹಾರ್ಟ್ ಡಿಸೀಸ್, ಸ್ಟ್ರೋಕ್, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಈ ತರ 80% ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು. ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಇದನ್ನು ನಾವು ಒಂದು ಸಿಂಪಲ್ ಸ್ಟಡಿ ಆಗಿ ಮಾಡಿದ್ರು ಕೂಡ ಒಂದು ಒಳ್ಳೆಯ ಪಬ್ಲಿಕೇಶನ್ ಆಗುತ್ತೆ. US ಅಲ್ಲಿ ನೋಡಿದ್ರೆ ಇಷ್ಟನ್ನು 4 ಬಾಕ್ಸ್ಗಳು ಟಿಕ್ ಆಗಿದ್ದು ಕೇವಲ 3% ಪಾಪ್ಯುಲೇಷನ್. ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕಂದ್ರೆ ಪ್ಲಾಂಟ್ ಬೇಸ್ಡ್ ಡಯಟ್ ಇನ್ನೂ ಜಾಸ್ತಿ ಜನ ತಗೊಳ್ತಾ ಇದ್ದಾರೆ. ಹಾಗಾಗಿ ಇದು US ನಲ್ಲಿ ಅವರು ಸರ್ವೆ ಮಾಡಿದಾಗ ಕೇವಲ 3% ಪಾಪ್ಯುಲೇಷನ್ ಮಾತ್ರ ಈ 4 ಟಿಕ್ ಮಾಡ್ಲಿಕ್ಕೆ ಆಯ್ತು. ಅಂದ್ರೆ ಇನ್ನೂ 97% ಜನ ಸಂಖ್ಯೆ ಏನಿದೆ ಅವರು ಹೆಲ್ದಿ ಹ್ಯಾಬಿಟ್ಸ್ ನ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಹೆಲ್ತ್ ಕೇರ್ ಕಾಸ್ಟ್ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅಂತ ಡೆವಲಪ್ಡ್ ಕಂಟ್ರೀಸ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ದೇಶದ ಪ್ರಾಬ್ಲಮ್ಸ್ ಗಳು ತುಂಬಾ. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಏನ್ ಎಪಿಡೆಮಿಕ್ ಅಥವಾ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಲ್ಲ, ಆದ್ರೂ ಬೇರೆ ಹಾರ್ಟ್ ಡಿಸೀಸಸ್ ಇದೆಲ್ಲ ಸೇರಿದ್ರೆ ನಮ್ಮ ದೇಶದಲ್ಲಿ ನಾವು ಆ ಕಾಸ್ಟ್ ಅನ್ನ ಅಥವಾ ಅದಕ್ಕೆ ಕೊಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನ ತಡ್ಕೊಳ್ಳೋ ಶಕ್ತಿ ನಮ್ಮ ದೇಶಕ್ಕಿಲ್ಲ. ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ಹಾಗಾಗಿ ದೇಶದ ಆರೋಗ್ಯ ನಮ್ಮ ಕೈಲಿದೆ. ಹಾಗಾಗಿ ಈ 4 ಫ್ಯಾಕ್ಟರ್ಸ್, ಸಿಂಪಲ್ ಫ್ಯಾಕ್ಟರ್ಸ್ ನ ನಾವು ಟಿಕ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಡಿಸೀಸಸ್ ನ ನಾವು ಅವಾಯ್ಡ್ ಮಾಡಬಹುದು. ಇದು ಒಂದು ಮುಖ್ಯವಾದ ಅಂಶ. ಈಗ ಒಂದೊಂದೇ ಅಂಶವನ್ನ ನಾವು ತಗೊಳ್ತಾ ಬರೋಣ ಈ 4 ಫ್ಯಾಕ್ಟರ್ಸ್ಗೆ. ಮೊದಲನೇದಾಗಿ ಡಯಟ್, ಅಂದ್ರೆ ನಾವು ತಗೊಳ್ತಕ್ಕಂತ ಆಹಾರ. ಇದು ಮೊದಲನೇ ಇಂಪಾರ್ಟೆಂಟ್ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್. ಈಗ ನಾವು ಹುಟ್ಟಿದಾಗಿಂದ ಮಾಡ್ತಕ್ಕಂಥದ್ದು 2 ಕೆಲಸ, ಒಂದು ಊಟ ಮಾಡೋದು, ಒಂದು ಉಸಿರಾಡೋದು. ಆದ್ರೆ ವಿಪರ್ಯಾಸ ಅಂದ್ರೆ ಎರಡಲ್ಲೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹೇಗೆ ಉಸಿರನ್ನ ನಿಯಂತ್ರಿಸ್ಬೇಕಂತನೂ ನಮಗೆ ಗೊತ್ತಿಲ್ಲ, ಹೇಗೆ ಊಟ ನಿಯಂತ್ರಿಸ್ಬೇಕಂತನೂ ನಮಗೆ ಗೊತ್ತಿಲ್ಲ. ಈಗ ಅದನ್ನ ಕೇಳ್ಕೊತಾನೆ ಬಂದಿದ್ದೀವಿ ನಾವು ಸಣ್ಣರಿದ್ದಾಗಿಂದ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಆದ್ರೆ ಎರಡರಲ್ಲೂ ನಾವು ತಪ್ಪಿ ಮತ್ತೆ ಪ್ರಾಬ್ಲಮ್ಸ್ಗೆ ಸಿಗಾಕೊಳ್ತಾ ಇದ್ದೀವಿ. ಇನ್ನು ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ನರಾಣಾಂ ಬುದ್ಧಿರ್ಹಿತೇಷಾಂ ಅಧಿಕೋ ವಿಶೇಷಃ ಬುದ್ಧ್ಯಾ ವಿಹೀನಾಃ ಪಶುಭಿರ್ ಸಮಾನಾಃ. ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ಏನಿದೆ ಪಶು ಮತ್ತೆ ಮನುಷ್ಯರಿಗೆ ಸಮಾನವಾಗಿರ್ತಕ್ಕಂಥದ್ದು. ಆದ್ರೆ ಇದ್ರಲ್ಲೆಲ್ಲ ಡಿಸ್ಟಿಂಗ್ವಿಷಿಂಗ್ ಫೀಚರ್ ಮನುಷ್ಯರಿಗೆ ಇರ್ತಕ್ಕಂಥದ್ದು ಅಂದ್ರೆ ಬುದ್ಧಿ. ಅಂದ್ರೆ ನಾವು ಬುದ್ಧಿಯನ್ನು ಉಪಯೋಗಿಸಿ ಸರಿಯಾದ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು. ಆದ್ರೆ ಇದೇ ಬುದ್ಧಿಯಿಂದ ನಾವು ಕೆಟ್ಟಿದ್ದೀವಿ. ಈಗ ಯಾವುದೇ ಹಸು ಆಗಿರ್ಲಿ, ಯಾವುದೇ ಕಾಲದಲ್ಲಿ, ಯಾವುದೇ ಶತಮಾನದಲ್ಲಿ, ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅದು ಹುಲ್ಲೇ ತಿನ್ನೋದು, ಅದು ಮಾಂಸವನ್ನು ತಿನ್ಲಿಕ್ಕೆ ಹೋಗಲ್ಲ. ಆದ್ರೆ ಮನುಷ್ಯನಿಗೆ ಫ್ರೀ ವಿಲ್ ಇದೆ. ಆದ್ರೆ ಮಾಂಸ ತಿನ್ನೋದು ಕೆಟ್ಟದಂತ ಹೇಳ್ತಿಲ್ಲ, ಅದಕ್ಕೆ ಬರ್ತೇನೆ ನಾನು ಮತ್ತೆ.
ಮನುಷ್ಯನಲ್ಲಿ ಫ್ರೀ ವಿಲ್ ಇರೋದ್ರಿಂದ ಅವ್ನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವ್ದ್ಯಾವ್ದು ತಿಂದ್ರೆ ಏನೇನ್ ವೈರಸ್ ಆಗ್ಬೋದು ಅನ್ನೋದನ್ನ ನಾವು ಇತ್ತೀಚೆಗೆ ನೋಡಿದ್ವಿ. ಸೊ ಆ ತರದ ವ್ಯವಧಾನ ಮನುಷ್ಯನಿಗಿರೋದ್ರಿಂದ ಬುದ್ಧಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಆ ಬುದ್ಧಿ ಇಲ್ಲದೆ ಇರತಕ್ಕಂತಹ ನಾವು, ಅಥವಾ ಬುದ್ಧಿಯನ್ನ ಸರಿದಾರಿಯಲ್ಲಿ ಬಳಸದೇ ಇರತಕ್ಕಂತಹ ನಾವು ಪಶುಗಳಿಗಿಂತ ನೀಚರಾಗಿದ್ದೀವಿ. ಇನ್ನು ಆಹಾರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಅದು ಮುಗಿಯದ ಕತೆ. ಅಂದ್ರೆ ಅದ್ರ ಸೈಂಟಿಫಿಕ್ ಡಾಟಾ ಸಿಗೋದು ಕಷ್ಟ. ಆಹಾರದ ಬಗ್ಗೆ ನಾವು ಹೇಳ್ಬೇಕಂದ್ರೆ ತುಂಬಾ ಸೈಂಟಿಫಿಕ್ ಸ್ಟಡೀಸ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಅದು ಎಥಿಕಲಿ ಅಲೋ ಆಗೋದಿಲ್ಲ. ಮತ್ತೆ ಸುಮಾರು ವರ್ಷ ನಾವು ಅದ್ರ ಸ್ಟಡಿಯನ್ನ ಮಾಡ್ಬೇಕಾಗತ್ತೆ, ಮತ್ತೆ ಸುಮಾರು ಜನಗಳ ಪಾಪ್ಯುಲೇಷನ್ ಸ್ಟಡಿ ಮಾಡ್ಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ಕನ್ಕ್ಲೂಷನ್ ಬರೋದು ಕಷ್ಟ ಆಗತ್ತೆ. ಆದ್ರೆ ಸಿಂಪಲ್ ಆಗಿ ನಮ್ಮ ಸಂಪ್ರದಾಯ ಅಥವಾ ನಮ್ಮ ಟ್ರೆಡಿಷನ್ಸ್ ಏನ್ ಹೇಳ್ತಾ ಇತ್ತು, ಅದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದ್ದೇ ಆದಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ಕ್ಯಾನ್ಸರ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಈಗ ಹೆಚ್ಚಿನ ಫ್ಯಾಟ್ ಅಥವಾ ಹೆಚ್ಚಿನ ರಿಫೈನ್ಡ್ ಶುಗರ್ಸ್ ತಿನ್ನೋದ್ರಿಂದ ಸಾಕಷ್ಟು ಕ್ಯಾನ್ಸರ್ಗಳಿಗೆ ಅದು ಕಾರಣ, ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಕೊಲಾನ್ ಕ್ಯಾನ್ಸರ್ ಇರ್ಬೋದು, ಈಗ ಹೊಟ್ಟೆಯ ಕ್ಯಾನ್ಸರ್ ಇರ್ಬೋದು. ಇದೆಲ್ಲ ಕ್ಯಾನ್ಸರ್ಗಳಿಗೂ ನಮ್ಮ ಡಯಟ್ ನೇರವಾಗಿ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಕಂಡು ಬರ್ತಕ್ಕಂಥದ್ದು. ಆಹಾರ ಶುದ್ಧಿ ಇದ್ದಲ್ಲಿ ದೇಹದ ಶುದ್ಧಿ ಖಂಡಿತವಾಗಿ ಆಗುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಅಂದ್ರೆ ಆಹಾರ ಶುದ್ಧವಾಗಿದ್ದಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಏನಂದ್ರೆ ನಮ್ಮಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಏನ್ ಹೇಳ್ತೀವಿ, ಈ ರಿಫೈನ್ಡ್ ಶುಗರ್ಸ್ ಜಾಸ್ತಿ ತಿನ್ನೋದ್ರಿಂದ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ತಿನ್ನೋದ್ರಿಂದ ಸಾಕಷ್ಟು ಕಾಯಿಲೆಗಳಿಗೆ ನಾವು ಒಳಗಾಗ್ತೀವಿ. ಅಂದ್ರೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಈ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಆಹಾರದಲ್ಲೇ ಸಿಗ್ತಕ್ಕಂಥದ್ದು. ಆಹಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮೇಧ್ಯವಾಗಿರ್ಬೇಕು. ಹಿತ, ಮಿತ, ಮೇಧ್ಯ, ಅಶನಂ ಅಂತ ಸಿಂಪಲ್ ರೂಲ್. ಆದ್ರೆ ನಮ್ಮಲ್ಲಿ ಎಷ್ಟು ಜನ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂತ ನಾವು ನಮ್ಮನ್ನ ನಾವು ಅಂತರ್ವೀಕ್ಷಣೆ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಈಗ ಒಂದು ಫಸ್ಟ್ ಸಿಂಪಲ್ ರೂಲ್ ಅಂದ್ರೆ ನಾವು ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಬೇಕು ಆಹಾರದಲ್ಲಿ. ಕ್ವಾಂಟಿಟಿ ಹೆಚ್ಚಾದಷ್ಟು ಅಥವಾ ಕ್ಯಾಲೋರಿ ಹೆಚ್ಚಾದಷ್ಟು ಏನಾಗುತ್ತೆ, ಜಾಸ್ತಿ ಕಾಯಿಲೆಗಳು ಬರ್ತಕ್ಕಂತಹ ಸಂಭಾವನೆ ಇರುತ್ತೆ. ಈಗ ಹಿತವಾಗಿ ಇರಬೇಕು ಆಹಾರ, ನಮಗೆ ಹೆವಿ ಅನ್ಸ್ಬಾರ್ದು, ಭಾರ ಅನ್ಸ್ಬಾರ್ದು, ಮಿತವಾಗಿರ್ಬೇಕು. ಮತ್ತೆ ನಾವು ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡ್ಬೇಕು. ನಾವು ಈಗ ಹೇಗಾಗಿದೆ ಅಂದ್ರೆ ಎಷ್ಟು ಪ್ಲೆಂಟಿಯಾಗಿ ಅವೈಲೇಬಲ್ ಇದೆ ಬಹಳಷ್ಟು ಜನಕ್ಕೆ, ಅಂದ್ರೆ ಹಸಿವು ಅನ್ನೋದಂದ್ರೆ ಗೊತ್ತಿಲ್ಲ. ಈಗ ಹಸಿವಾಗ್ಲಿಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ. ಹಸಿವಾಗೋದಕ್ಕಿಂತ ಮುಂಚೆನೆ ನಾವು ಮತ್ತೆ ಏನಾದ್ರು ಒಂದು ಕನ್ಸ್ಯೂಮ್ ಮಾಡಿರ್ತೀವಿ. ಸೊ ಹಂಗರ್ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇಲ್ಲ. ಕೆಲವು ಕಡೆ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಕೇವಲ ಊಟ ಸಿಗದೆ ಇರೋದಲ್ಲ, ಒಬೆಸಿಟಿ ಇಸ್ ಆಲ್ಸೋ ಮಾಲ್ ನ್ಯೂಟ್ರಿಷನ್. ಹಾಗಾಗಿ ಬೊಜ್ಜುತನ ಏನಿದೆ ಅದು ಬಿಗ್ಗೆಸ್ಟ್ ಎಪಿಡೆಮಿಕ್ ಈಗ ಮಾಲ್ ನ್ಯೂಟ್ರಿಷನ್ ಆಗಿ ಪರಿಣಮಿಸ್ತಾ ಇರೋದು. ಹಾಗೆ ನಾನು ಇವಾಗ ನಿಮ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಲ್ಲಿ ಅನೇಕರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರೋಟೀನ್ ಇಂಟೇಕ್ ಇನ್ ಕ್ಯಾನ್ಸರ್ ಪೇಷಂಟ್ಸ್ ವಿತ್ ಪ್ಲಾಂಟ್ ಬೇಸ್ಡ್ ಡಯಟ್ ಹೇಗಿರ್ಬೇಕು, ಹೌ ಕ್ಯಾನ್ ವಿ ಇನ್ಕ್ರೀಸ್ ಇಟ್ ಅಂತ ಕೇಳಿದ್ದಾರೆ. ಅನೇಕ ಪ್ರಶ್ನೆಗಳು ಹೀಗೆ ಬರ್ತಾ ಇದೆ. ಖಂಡಿತವಾಗ್ಲೂ ಇದಕ್ಕೆಲ್ಲ ಡಾಕ್ಟರ್ ಉತ್ತರ ಹೇಳ್ತಾರೆ. ನಾವು ಅವಾಗ ಹೇಗೆ ಅವ್ರಿಗೆ ಪ್ರಶ್ನೆ ಏನಾರವ ಅನಿಸ್ತೀವಿ. ಈಗ ಮತ್ತೆ ಅದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಂದು ತುಂಬಾ ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ಈಗ ಪ್ರೋಟೀನ್ ಬೇಕಂದ್ರೆ ನಾವು ಮೀಟ್ ಅಥವಾ ಎಗ್ ತಗೊಳ್ಳೇಬೇಕು. ವೆಜಿಟೇರಿಯನ್ ಡಯಟ್ ಅಥವಾ ಪ್ಲಾಂಟ್ ಬೇಸ್ಡ್ ಡಯಟ್ ಅಲ್ಲಿ ಪ್ರೋಟೀನ್ ಇಲ್ಲ ಅಂತ ಒಂದು ಒಳ್ಳೆಯ ಡಾಕ್ಯುಮೆಂಟರಿ ಅಥವಾ ಇದೆ, ನೆಟ್ಫ್ಲಿಕ್ಸ್ ಅಲ್ಲೇ ಬಂದಿದೆ, ವೆಗನ್ ಡಯಟ್ ಬಗ್ಗೆ. ಅದರಲ್ಲಿ ನೀವು ನೋಡ್ಬೋದು, ತುಂಬಾ ಒಳ್ಳೆಯ ಡಾಕ್ಯುಮೆಂಟರಿ, ಎಲ್ಲರೂ ನೋಡ್ಬೇಕಾದಂತಹ ಡಾಕ್ಯುಮೆಂಟರಿ. ವೆಜಿಟೇರಿಯನ್ ಫುಡ್ ಇಸ್ ಇನಫ್. ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ಅನ್ಲೆಸ್ ಯುವರ್ ಎ ಸೋಲ್ಜರ್ ಆರ್ ಎ ಹೆವಿ ಅಥ್ಲೀಟ್, ಆ ತರದ ರಿಕ್ವೈರ್ಮೆಂಟ್ ನಿಮ್ಮಲ್ಲಿ ಇಲ್ಲ, ನೀವು ಅದಲ್ಲ ಅಂತ ಹೇಳಿದ್ರೆ ನಿಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ಮಾಡ್ತಕ್ಕಂಥ ದೈನಂದಿನ ವರ್ಕ್ ಅಥವಾ ಕೆಲಸ ಏನಿದೆ, ಬಹಳಷ್ಟು ಜನ ಈಗ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ನೋಡಿದರೆ ಆತರ ಹೆವಿ ಅಥ್ಲೀಟ್ಸ್, ಹೆವಿ ಆಕ್ಟಿವಿಟಿ ಮಾಡ್ತಕ್ಕಂಥ ಅಥ್ಲೀಟ್ಸ್ ಆಗ್ಲಿ ಅಥವಾ ಸೈನಿಕರಂತಹ ಆಕ್ಟಿವಿಟಿ ಮಾಡ್ತಕ್ಕಂತಹ ವ್ಯಕ್ತಿಗಳಾಗ್ಲಿ ಕಡಿಮೆ. ಅಂತವರಲ್ಲಿ ಅವರ ರಿಕ್ವೈರ್ಮೆಂಟ್ಗೆ ವೈಟ್ ಮೀಟ್ ಅಥವಾ ಎಗ್ ಬೇಕಾಗ್ಬೋದು. ಆದ್ರೆ ನಮ್ಮ ದೈನಂದಿನ ಚಟುವಟಿಕೆಗೆ ಪ್ಲಾಂಟ್ ಬೇಸ್ಡ್ ಡಯಟ್ ಸಾಕಾಗ್ತದೆ. ಈವನ್ ಆ ಡಾಕ್ಯುಮೆಂಟ್ರಿಲಿ ನೀವು ನೋಡಿದ್ರೆ ಈವನ್ ಹೆವಿ ಅಥ್ಲೀಟ್ಸ್ ಕೂಡ ಪ್ಲಾಂಟ್ ಬೇಸ್ಡ್ ಡಯಟ್ ಅನ್ನೇ ಫಾಲೋ ಮಾಡಿ ಸಕ್ಸಸ್ಫುಲ್ ಆದವರ ಸ್ಟೋರಿ ಇದೆ. ಹಾಗಾಗಿ ಅದು ನಮ್ಮ ಮಿಸ್ಕನ್ಸೆಪ್ಷನ್ ಮತ್ತೆ ಇಂಡಸ್ಟ್ರಿ ತುಂಬಿರ್ತಕ್ಕಂತಹ ಒಂದು ವಿಷಯ. ಈಗ ನಿಮಗೆ ಶಕ್ತಿವಂತರಾಗಿರ್ಬೇಕು, ಇಲ್ಲ ಮಸಲ್ ಚೆನ್ನಾಗಿರ್ಬೇಕು, ಮಸಲ್ಸ್ ಬರಬೇಕು, ಇಲ್ಲ ಪ್ರೋಟೀನ್ ಸಿಗ್ಬೇಕಂದ್ರೆ ಅನಿಮಲ್ ಬೇಸ್ಡ್ ಡಯಟ್ ಬೇಕು ಅನ್ನೋದು ಅದು ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್. ನಮ್ಗೆ ಅನುಕೂಲ, ನಮ್ಮ ಕೆಲಸಕ್ಕೆ ಪ್ಲಾಂಟ್ ಬೇಸ್ಡ್ ಡಯಟ್ ಸಾಕಾಗ್ತದೆ. ಇನ್ನು ಕ್ಯಾಲೋರೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಜಾಸ್ತಿ ಕ್ಯಾಲೋರೀಸ್ ತಗೊಂಡಷ್ಟು ಒಂದೇ ಒಂದು ಫ್ಯಾಕ್ಟರ್ ವಿಚ್ ಆರ್ ಶೋನ್ ಟು ಹಿಂಡರ್ ಏಜಿಂಗ್. ನಮ್ಗೆಲ್ಲರಿಗೂ ಒಂದು ಆಸೆ ಇರುತ್ತೆ, ಏಜಿಂಗ್ ನಿಧಾನ ಆಗ್ಬೇಕು ಅಂತ. ಯಾಕಂದ್ರೆ ಏಜಿಂಗ್ ಇಸ್ ದ ಮೋಸ್ಟ್ ಡ್ರೆಡೆಡ್ ಡಿಸೀಸ್. ಕ್ಯಾನ್ಸರ್ ಆದ ನಂತರ ನೆಕ್ಸ್ಟ್ ನಾವು ಭಯ ಪಡೋದು ಏಜಿಂಗ್ಗೆ. ಸೊ ಆ ಏಜಿಂಗ್ ಅನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಒಂದೇ ಒಂದು ಉಪಾಯ ಅಂದ್ರೆ ಕ್ಯಾಲೋರಿ ಇಂಟೆಕ್ ಕಡಿಮೆ ಆಗ್ಬೇಕು. ಕ್ಯಾಲೋರಿ ಇಂಟೆಕ್ ಕಡಿಮೆ ಆಗೋದು ಮಾತ್ರ, ಇದು ಸೈಂಟಿಫಿಕಲಿ ಪ್ರೂವನ್ ಮತ್ತೆ ಮೆಡಿಕಲ್ ಲಿಟ್ರೇಚರ್ ಕೂಡ ಇದೆ.
ಇನ್ನು ಹೆಚ್ಚಿನ ನಾವು ಪ್ಲಾಂಟ್ ಬೇಸ್ಡ್ ಡಯಟ್ ಬಗ್ಗೆ ಬಂದ್ರೆ ಹೆಚ್ಚಿನ ಹಣ್ಣು ಮತ್ತೆ ತರಕಾರಿಗಳನ್ನ ಕನ್ಸ್ಯೂಮ್ ಮಾಡ್ಬೇಕು, ಹೆಚ್ಚಿನ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡಬೇಕು. ಅದರಲ್ಲಿ ಏನಾಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಫ್ರೀ ರಾಡಿಕಲ್ ಡ್ಯಾಮೇಜ್ ಬಾಡಿಗೆ ಏನಾಗುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಇದನ್ನ ಶತಮಾನಗಳ ಹಿಂದೆ ಕೃಷ್ಣ ಭಗವದ್ಗೀತೆಯಲ್ಲಿ 17ನೇ ಚಾಪ್ಟರ್ ಅಲ್ಲೇ ಹೇಳಿದ್ದಾನೆ. ಆಯುಸ್ ಸತ್ವಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧ ಸ್ಥಿರ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯಾ. ಅಂದ್ರೆ ಸಾತ್ವಿಕವಾದ ಆಹಾರ ಯಾವುದು ಅಂತ ಹೇಳಿದ್ರೆ ಇದು ಎಲ್ಲಾ ಫ್ಯಾಕ್ಟರ್ಸ್ ನ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಪ್ಲಾಂಟ್ ಬೇಸ್ಡ್ ಡಯಟ್ ಮೀಟ್ ಮಾಡುತ್ತೆ. ಆಯುಸ್ ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಆಯುಹು ಅಂದ್ರೆ ಲಾಂಗಿವಿಟಿ. ನಾನೇನ್ ಹೇಳಿದೆ, ಜಾಸ್ತಿ ವರ್ಷ ನಾವು ಹೆಲ್ದಿ ಲೈಫ್ ಮಾಡ್ಬೇಕು, ಲೀಡ್ ಮಾಡಬೇಕು. ಈ ಕಾರಣಾಂತರಗಳಿಂದ ಬರ್ತಕ್ಕಂತಹ ಜೆನೆಟಿಕ್ ಫ್ಯಾಕ್ಟರ್ಸ್ ನಮ್ಮ ಮತ್ತೆ ಕೈ ಮೀರಿ ಆಗಿರ್ತಕ್ಕಂತಹ ಕಂಡೀಷನ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ನಮ್ಮ ಕೈಲಿ ಆಗ್ತಕ್ಕಂತಹ ಅಥವಾ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲಾಂಗಿವಿಟಿ ಆಫ್ ಲೈಫ್ ಅಂತ ಏನು ಆಯುಹು ಬೇಕು ಅಂತ ಹೇಳಿದ್ರೆ ಈ ತರ ಡಯಟ್ ನ ಫಾಲೋ ಮಾಡಬೇಕಾಗುತ್ತೆ. ಮೋರ್ ಫ್ರೂಟ್ಸ್, ಮೋರ್ ವೆಜಿಟೇಬಲ್ಸ್, ಹೋಲ್ ಗ್ರೇನ್ ಅಂಡ್ ಪ್ಲಾಂಟ್ ಬೇಸ್ಡ್ ಫುಡ್ ಅಂಡ್ ಲೆಸ್ ಕ್ಯಾಲೋರೀಸ್. ಸತ್ವ ಅಂತಂದ್ರೆ ಮೆಂಟಲ್ ಸ್ಟ್ರೆಂತ್. ಮೆಂಟಲ್ ಸ್ಟ್ರೆಂತ್ ಬರ್ಬೇಕಂದ್ರೂ ಕೂಡ ಸಾತ್ವಿಕ ಆಹಾರ ಬೇಕಾಗತ್ತೆ. ಬಲ ಅಂದ್ರೆ ಸ್ಟ್ರೆಂತ್. ಸೊ ಇದು ನಮ್ಮ ಮಿಸ್ಕನ್ಸೆಪ್ಷನ್. ಬಲ ಸ್ಟ್ರೆಂತ್ ಬೇಕು ಅಂದ್ರೆ ನಮಗೆ ಮೀಟ್ ಬೇಸ್ಡ್ ಡಯಟ್ ಬೇಕು ಅಂತ. ಅದು ಸಂಪೂರ್ಣವಾದ ಶುದ್ಧವಾದ ಸುಳ್ಳು. ಬಲ ಇದ್ರು ವೆಜಿಟೇರಿಯನ್ ಡಯಟ್ ಅಲ್ಲೂ ಕೂಡ ಬಲವಾದ ಆಹಾರ ಸಿಗುತ್ತೆ, ಮತ್ತೆ ಬಲ ಕೂಡ ಬರುತ್ತೆ. ಆಯುಷ್ ಸತ್ವ ಬಲ ಆರೋಗ್ಯ ಅಂದ್ರೆ ಹೆಲ್ತ್. ಸುಖ ಅಂದ್ರೆ ಸುಖ ಪ್ರೀತಿ ಎರಡು ಬರುತ್ತೆ. ಸುಖ ಅಂದ್ರೆ ಕಂಫರ್ಟ್ ಡ್ಯೂರಿಂಗ್ ಈಟಿಂಗ್, ಕಂಫರ್ಟ್ ಆಫ್ಟರ್ ಈಟಿಂಗ್. ಈಗ ಕೆಲವೊಮ್ಮೆ ಏನಾಗುತ್ತೆ, ನಾವು ತುಂಬಾ ಹೆವಿ ಕ್ಯಾಲೋರಿ ಡಯಟ್ ಅಥವಾ ಮೀಟ್ ಬೇಸ್ಡ್ ಡಯಟ್ ತಗೊಂಡ್ರೆ ಅದು ನಮಗೆ ಅಭ್ಯಾಸ ಇಲ್ಲ ಅಥವಾ ಮೊದಲು ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ತಗೊಳ್ಳುವಾಗ ಚೆನ್ನಾಗಿರುತ್ತೆ, ಆಮೇಲೆ ಸಫರ್ ಮಾಡ್ತೀವಿ. ದರ್ ಇಸ್ ನೋ ಕಂಫರ್ಟ್ ಆಫ್ಟರ್ ಈಟಿಂಗ್. ಸೊ ಕಂಫರ್ಟ್ ಆಫ್ಟರ್ ಈಟಿಂಗ್ ಗೆ ಸುಖ. ಪ್ರೀತಿ ಅಂದ್ರೆ ಕಂಫರ್ಟ್ ಡ್ಯೂರಿಂಗ್ ಈಟಿಂಗ್. ಸೊ ಎರಡೂ ಮುಖ್ಯ. ಕಂಫರ್ಟ್ ಡ್ಯೂರಿಂಗ್ ಈಟಿಂಗ್ ಇರಬೇಕು, ಮತ್ತೆ ಕಂಫರ್ಟ್ ಆಫ್ಟರ್ ಈಟಿಂಗ್. ಇಷ್ಟನ್ನು ಹೆಚ್ಚಿಸುತ್ತೆ ಪ್ಲಾಂಟ್ ಬೇಸ್ಡ್ ಡಯಟ್ ಅಥವಾ ಮೋರ್ ಫ್ರೂಟ್ಸ್, ಮೋರ್ ವೆಜಿಟೇಬಲ್ಸ್. ಸೊ ಆಯುಷ್ ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ. ರಸ್ಯಾ ಸ್ನಿಗ್ಧ ಸ್ಥಿರ ಹೃದಯ. ರಸ್ಯಾಹ ಅಂದ್ರೆ ರಸವತ್ತಾಗಿರ್ತಕ್ಕಂಥದ್ದು, ಅದರಲ್ಲಿ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು. ಇದು ಫ್ರೂಟ್ಸ್ ಅಲ್ಲಿ ಇದೆ, ವೆಜಿಟೇಬಲ್ಸ್ ಅಲ್ಲಿ ಇದೆ. ಸ್ನಿಗ್ಧಾಹ ಅಂದ್ರೆ ಘೀ. ಈಗ ಘೀನ ತುಂಬಾನೇ ನಾವು ಸ್ಯಾಚುರೇಟೆಡ್ ಫ್ಯಾಟ್ ಅದ್ರ ಬಗ್ಗೆ ಕಾಂಟ್ರವರ್ಸಿ ನಡೀತು. ತುಂಬಾ ಹಾರ್ಮ್ ಆಗೋದು ದೇಹಕ್ಕೆ ರಿಫೈನ್ಡ್ ಶುಗರ್ಸ್ ಇಂದ ಹೊರತು ಫ್ಯಾಟ್ ಇಂದ ಅಲ್ಲ. ಆದ್ರೆ ತಕ್ಕ ಪ್ರಮಾಣವಾದ ಫ್ಯಾಟ್ ಇರಲೇಬೇಕು. ಅದು ನಮ್ಮ ದೈನಂದಿನ ಜೀವನಕ್ಕೆ ಮತ್ತೆ ಲವಲವಿಕೆಯಿಂದ ಇರ್ಲಿಕ್ಕೆ ಬೇಕಾಗಿರತಕ್ಕಂತಹ ಅಂಶ. ರಸ್ಯ ಸ್ನಿಗ್ಧ ಸ್ಥಿರ ಅಂತ ಹೇಳಿದ್ರೆ ಫಿಸಿಕಲಿ ನರಿಶಿಂಗ್ ಇರ್ಬೇಕು ಫುಡ್. ಹೃದಯಾಹ ಅಂದ್ರೆ ವಿಜುವಲಿ ಆಕ್ಸೆಪ್ಟಬಲ್. ಅದು ತುಂಬಾ ಮುಖ್ಯ. ಅದನ್ನ ನಾನು ಅನ್ಕೊಳ್ಳೋದು ಪ್ಲಾಂಟ್ ಬೇಸ್ಡ್ ಡಯಟ್ ಅಲ್ಲಿ ಆಕ್ಸೆಪ್ಟಬಲ್. ಇದು ಒನ್ ಮ್ಯಾನ್ಸ್ ಫುಡ್ ಇಸ್ ಅದರ್ ದನ್ ಮ್ಯಾನ್ಸ್ ಪಾಯ್ಸನ್ ಅಂತ. ಹಾಗಾಗಿ ನಾವು ಅದನ್ನು ತುಂಬಾ ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಿಜುವಲಿ ಅಪೀಲಿಂಗ್ ಇರಬೇಕು, ಫಿಸಿಕಲಿ ಸ್ಟ್ರೆಂತ್ ಕೊಡ್ತಕ್ಕಂಥದ್ದು ಇರಬೇಕು, ರಸವತ್ತಾಗಿರ್ಬೇಕು, ಮತ್ತೆ ಆ ಬಲವನ್ನು ವರ್ಧನೆ ಮಾಡ್ತಕ್ಕಂಥದ್ದಾಗಿರ್ಬೇಕು, ಮತ್ತೆ ಲಾಂಗಿವಿಟಿನ ಹೆಚ್ಚಿಸಿದಂತದ್ದಾಗಿರ್ಬೇಕು. ಇದಿಷ್ಟನ್ನು ಕೃಷ್ಣ ಸಾತ್ವಿಕ ಆಹಾರ ಅಂತ ಒಂದು ಗ್ರೂಪ್ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಪರಂಪರೆ ಅಥವಾ ನಮ್ಮ ಟ್ರೆಡಿಷನ್ ನೋಡಿದ್ರೇನೆ ಸಾಕಷ್ಟು ಅಡ್ವೈಸಸ್ಗಳು ನಮಗೆ ಸಿಗುತ್ತೆ. ಅದನ್ನ ಮತ್ತೆ ನಮ್ಮ ಮೆಡಿಕಲ್ ಸೈನ್ಸ್ ಆಗ್ಲಿ ಈಗಿನ ಸೈನ್ಸಸ್ ಆಗ್ಲಿ ರೀಇನ್ವೆಂಟ್ ಮಾಡಿ ಮತ್ತೆ ನಾವು ಅದನ್ನ ಜನಗಳಿಗೆ ಹೇಳ್ತಾ ಇದ್ದೀವಿ. ಆದ್ರೆ ಅದನ್ನ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ. ಅದನ್ನ ನಾವು ದಿನ ನಮ್ಮ ದೈನಂದಿನ ಜೀವನದಲ್ಲಿ ಫಾಲೋ ಮಾಡ್ಬೇಕು. ಸೊ ಈಗ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಕಂಡುಬರುತ್ತೆ, ಮತ್ತೆ ಕೆರಟಿನಾಯ್ಡ್ಸ್ ಇರುತ್ತೆ. ಹಾಗಾಗಿ ಫ್ರೀ ರಾಡಿಕಲ್ ಡ್ಯಾಮೇಜ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಸೊ ಫಸ್ಟ್ ನಾವು ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಬೇಕು. ಕ್ವಾಂಟಿಟಿ ಕಂಟ್ರೋಲ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಕ್ಯಾಲರಿ ಕಂಟ್ರೋಲ್ ಆಗುತ್ತೆ. ಮತ್ತೆ ಮಧ್ಯೆ ತಿನ್ನೋದನ್ನ ಅವಾಯ್ಡ್ ಮಾಡ್ಬೇಕು. ಸಿಂಪಲ್ ರೂಲ್ಸ್ ಅಂದ್ರೆ ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಬೇಕು, ಹಸಿವಾದಾಗ ತಿನ್ಬೇಕು, ಮತ್ತೆ ಮಧ್ಯೆ ತಿನ್ನೋದನ್ನ ಬಿಡಬೇಕು, ಮತ್ತೆ ರಾತ್ರಿ ಹೆವಿಯಾಗಿ ತಗೋಬಾರ್ದು. ಯಾಕಂದ್ರೆ ರಾತ್ರಿ ಹೆವಿ ಕ್ಯಾಲೋರೀಸ್ ಫುಡ್ ತಗೊಂಡ್ರೆ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ನಾವು ಆಕ್ಟಿವ್ ಆಗಿರೋದಿಲ್ಲ, ಮತ್ತೆ ಅದು ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಸಿಂಪಲ್ ರೂಲ್ಸ್, ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯನೇ. ಆದ್ರೆ ನಾವೇನ್ ರೀಟ್ರೇಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಅದು ಮತ್ತೆ ನಾವು ಹೇಳಿದಾಗ ಅದು ಜೀವನದಲ್ಲಿ ನಾವು ಅನುಸರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾಗಿ ಡಯಟ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಫ್ಯಾಕ್ಟರ್. ನಾವು ಯಾವುದೇ ಡಿಸೀಸಸ್ ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಕೇವಲ ಕ್ಯಾನ್ಸರ್ಗೆ ಅಲ್ಲ. ಯಾಕೆಂದ್ರೆ ಈ ಡಯಟ್ ನ ಇಫೆಕ್ಟ್ ಏನಿರುತ್ತೆ ತಕ್ಷಣ ಆಗ್ತಕ್ಕಂಥದ್ದಲ್ಲ. ಸುಮಾರು ವರ್ಷಗಳ, ಈಗ 60-70 ವರ್ಷಗಳ ಡಯಟ್ ನಮ್ಮ ದೇಹದ ಮೇಲೆ ಪರಿಣಾಮ ಉಂಟು ಮಾಡಿ ನಂತರ ಆಗ್ತಕ್ಕಂಥದ್ದು. ಈಗ ಡಯಟ್ ಇಂದನೇ ಯಾರಿಗಾದ್ರೂ ಕ್ಯಾನ್ಸರ್ ಆಗ್ಬೇಕಂದ್ರೆ ಇಟ್ ಟೇಕ್ಸ್ 50 to 60 years. ಹಾಗಾಗಿ ಈ ವಿದಂಡವಾದ ಉದಾಸೀನ ಮಾತುಗಳಿರುತ್ತೆ.
ಮುಂದಾಗೋದೆಲ್ಲ ನಾವು ನೋಡ್ಕೊಳ್ಳೋಣ ಅಂತ. ಮತ್ತೆ ಇನ್ನು ಕೆಲವು ಬ್ಯಾಡ್ ಎಕ್ಸಾಂಪಲ್ಸ್ ಇರುತ್ತೆ, ಡ್ಯೂ ಟು ದೇರ್ ಗುಡ್ ಜೆನೆಟಿಕ್ಸ್ ಅಥವಾ ಪೂರ್ವ ಜನ್ಮ ಪುಣ್ಯ ಅಂತ ಹೇಳ್ಬೋದು. ಎಲ್ಲದನ್ನೂ ಮಾಡ್ತಾ ಇರ್ತಾರೆ, ಎಲ್ಲದನ್ನೂ ತಿಂತಾ ಇರ್ತಾರೆ, ಅವ್ರು ಏನೂ ಆಗಿರಲ್ಲ, 70-80 ವರ್ಷ ತನಕ ಇರ್ತಾರೆ. ಈ ತರ ಬ್ಯಾಡ್ ಎಕ್ಸಾಂಪಲ್ಸ್ ನಾವು ನೋಡಿ ಅದನ್ನ ಅನೆಕ್ಡೋಟ್ಸ್ ಮಾಡ್ಕೊಂಡು ನಾವು ಸಫರ್ ಆಗ್ತೀವಿ. ಆದ್ರೆ ನೀವು ಓವರ್ ಆಲ್ ಪಾಪ್ಯುಲೇಷನ್ ನೋಡಿದ್ರೆ 70% ಆಫ್ ದ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ದೇರ್ ಬ್ಯಾಡ್ ಹ್ಯಾಬಿಟ್ಸ್. ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಬ್ಯಾಡ್ ಬರೀ ಕೇವಲ ಸ್ಮೋಕಿಂಗ್, ಆಲ್ಕೋಹಾಲ್ ಅಂತಲ್ಲ, ಬ್ಯಾಡ್ ಡಯಟರಿ ಹ್ಯಾಬಿಟ್ಸ್. ಹಾಗಾಗಿ ಊಟ ಅನ್ನೋದು ಒಂದು ತಪಸ್ಸಿದ್ದ ಹಾಗೆ, ಅದನ್ನ ನಾವು ಅಷ್ಟು ನೆಗ್ಲೆಕ್ಟ್ ಆಗಿ ನೋಡ್ಕೋತೀವಿ. ಈಗ ಊಟ ಮಾಡೋದು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದಿಲ್ಲ, ಅದಕ್ಕೆ ಕಾರಣಗಳು ತುಂಬಾ ಇರುತ್ತೆ. ನಮಗೆ ಬಿಸಿ ಶೆಡ್ಯೂಲ್ ಅದೆಲ್ಲ ಕಾರಣಗಳಿರುತ್ತೆ. ಮತ್ತೆ ಊಟ ಮಾಡುವಾಗ್ಲೇ ಬೇರೆ ಬೇರೆ ಕೆಲಸಗಳನ್ನ ನಮ್ಗೆ ಮುಗಿಸುವ ಒಂದು ಆತುರ ಇರುತ್ತೆ. ಮೊಬೈಲ್ ನ ನೋಡೋದು, ಟಿಕ್ ಟಾಕ್ ನೋಡೋದು, ವಾಟ್ಸ್ಆಪ್ ನೋಡೋದು, ಟಿವಿ ನೋಡ್ಕೊಂಡು ಊಟ ಮಾಡೋದು, ಇದೆಲ್ಲ ಊಟಕ್ಕೆ ನಾವು ಮಾಡ್ತಕ್ಕಂತಹ ಒಂದು ಅವಮಾನ. ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ಚ ಮಹೇಶ್ವರ ಇತಿ ಸಂಚಿನ್ನ ಭುಂಜಾನಃ ಅನ್ನದೋಷೈರ್ನ ಲಿಪ್ಯತೆ. ಅಂದ್ರೆ ಇದ್ರಲ್ಲೇನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಇದು ಹಿಂದೂಯಿಸಂ ತರ ಆತರ ಅಲ್ಲ. ಅನ್ನಂ ಬ್ರಹ್ಮ ಅಂದ್ರೆ ಸೃಷ್ಟಿಯಾಗೋದು ಅನ್ನದಿಂದನೇ, ಅನ್ನಾದ್ ಭವಂತಿ ಭೂತಾನಿ, ಅನ್ನದಿಂದನೇ ಎಲ್ಲ ಸೃಷ್ಟಿಯಾಗೋದು, ಸ್ಥೂಲ ಶರೀರ ಬರೋದೇ ಅನ್ನದಿಂದ. ಅನ್ನಂ ಬ್ರಹ್ಮ ರಸೋ ವಿಷ್ಣು, ನರಿಶ್ಮೆಂಟ್ ಅಂದ್ರೆ ಮೇಂಟೆನೆನ್ಸ್ ಮಾಡ್ತಕ್ಕಂತಹ ಡೇಟಿ ವಿಷ್ಣು, ರಸೋ ವಿಷ್ಣು ಅದ್ರಲ್ಲಿರ್ತಕ್ಕಂತಹ ಸತ್ವ ಏನಿದೆ ಅದು ವಿಷ್ಣು. ಭೋಕ್ತಾ ಮಹೇಶ್ವರ, ಲಯ ಇರೋದು ಮಹೇಶ್ವರನಿಂದ. ಸೊ ತಿಂತಾ ಇರ್ತಕ್ಕಂತಹನೇ ಮಹೇಶ್ವರ. ಸೊ ಇಷ್ಟು ಇಂಪಾರ್ಟೆನ್ಸ್ ನಮ್ಮ ಟ್ರೆಡಿಷನ್ ಇದಕ್ಕೆ ಊಟದ ಬಗ್ಗೆ ಕೊಟ್ಟಿದೆ. ಆದ್ರೆ ನಾವು ಅದನ್ನ ಎಷ್ಟು ಉದಾಸೀನ ಮಾಡಿ ನೆಗ್ಲೆಕ್ಟ್ ಮಾಡಿದೀವಿ ಅಂದ್ರೆ, ಊಟದ ಒಂದು ತಪಸ್ಸಿನ ಕೆಲಸವನ್ನ ಒಂದು ನೆಗ್ಲೆಕ್ಟ್ ಮಾಡ್ಬಿಟ್ಟು ಏನ್ ಬೇಕೋ ಅದೇ ತಿನ್ನೋದು, ಯಾವಾಗ ಬೇಕೋ ಅವಾಗ ತಿನ್ನೋದು, ಆ ತರದ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ದುರದೃಷ್ಟ. ಹಾಗಾಗಿ ನಾವು ವಿ ಆರ್ ಟು ಫಾಲ್ ಬ್ಯಾಕ್ ಟು ಅವರ್ ಟ್ರೆಡಿಷನ್ ಅಂಡ್ ಫಾಲೋ ವಾಟ್ ಇಸ್ ಗಿವನ್ ಇನ್ ಅವರ್ ಸ್ಕ್ರಿಪ್ಚರ್ಸ್. ಅಲ್ಲಿಗೆ ಮತ್ತೆ ಬಂದು ನಿಂತಿದ್ದೇವೆ ನಾವು. ಇಟ್ ಹಸ್ ಕಮ್ ಟು ಎ ಫುಲ್ ಸರ್ಕಲ್. ಹಾಗೆ ಇದು ಇಷ್ಟು ಡಯಟ್ ನ ಬಗ್ಗೆ ಹೇಳ್ಬಹುದಂದ್ರೆ, ಇನ್ನು ಡಯಟ್ ನ ಬಗ್ಗೆ ಸಾಕಷ್ಟು ಹೇಳ್ಬೋದು. ಉಂಡು ಕೆಂಡವ ಕಾಸಿ ಉಂಡು ಶತಪಥ ನಡೆದು ಉಂಡೆಡ ಮಗ್ಗುಲಲ್ಲಿ ಮಲಗಿದರೆ ವೈದ್ಯರ ಬಂಡಾಟವೇ ಬೇಡವೆಂದ ಸರ್ವಜ್ಞ. ಅಂದ್ರೆ ಎಷ್ಟು ಸಿಂಪಲ್ ಆಗಿ ಆವಾಗ್ಲೇ ಸರ್ವಜ್ಞ 4 ಲೈನಲ್ಲಿ ಹೇಳ್ಬಿಟ್ಟಿದ್ದಾನೆ. ಉಂಡು ಕೆಂಡವ ಕಾಸಿ ಉಂಡು ಶತಪಥ ನಡೆದು, ನಾವು ಎಷ್ಟು ಜನ ಊಟ ಮಾಡಿದ ನಂತರ ಆಕ್ಟಿವ್ ಆಗಿ ಸ್ವಲ್ಪ ದೂರ ಓಡಾಡೋದಾಗ್ಲಿ ಕೆಲಸ ಮಾಡ್ತೀವಿ. ಉಂಡು ಶತಪಥ ನಡೆದು ಉಂಡೆಡ ಮಗ್ಗುಲಲ್ಲಿ ಮಲಗಿದರೆ ವೈದ್ಯರ ಬಂಡಾಟವೇ ಬೇಡ ಎಂದು ಸರ್ವಜ್ಞ. ಅಂದ್ರೆ ವೈದ್ಯರ ಬಂಡಾಟ ಬೇಡ. ನಮ್ಮ ಆಹಾರ ಪದ್ಧತಿ ಸರಿಯಾಗಿದ್ರೆ 70% ಸಮಯ ವೈದ್ಯರ ಬಂಡಾಟ ಬೇಡ ಆಗುತ್ತೆ. ಇನ್ನು 30% ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಒಬೆಸಿಟಿ, ಈಗ ನೆಕ್ಸ್ಟ್ ಡಯಟ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಬೆಸಿಟಿ. ಒಬೆಸಿಟಿ ಅಂದ್ರೆ ಬೊಜ್ಜು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಫುಡ್ ಗಾನ್ ಟು ವೇಸ್ಟ್ ಅಂತ. ವೇಸ್ಟ್ ಯಾವ್ದಾದ್ರು ಸ್ಪೆಲ್ಲಿಂಗ್ ತಗೋಬಹುದು ನೀವು. ಸೊ ಎಕ್ಸ್ಟ್ರಾ ತಿಂದು ಆಗಿರ್ತಕ್ಕಂತಹ ಬೊಜ್ಜು. ಈಗ ಈ ಒಬೆಸಿಟಿ ನಾವು ಚೈಲ್ಡ್ಹುಡ್ ಅಲ್ಲಿಂದನೇ ಅದನ್ನ ತಡಿಬೇಕಾಗುತ್ತೆ. ಈಗ ಮೊನ್ನೆ ನಮ್ಮ ಸ್ನೇಹಿತ ಪೀಡಿಯಾಟ್ರಿಷಿಯನ್ ಹತ್ರ ಡಿಸ್ಕಸ್ ಮಾಡ್ದಾಗ ಹೇಳ್ತಾ ಇದ್ರು, ಈಗಿನ ಪ್ಯಾಂಡಮಿಕ್ ಅಲ್ಲಿ, ಕೊರೋನಾ ಪ್ಯಾಂಡಮಿಕ್ ಅಲ್ಲಿ ಏನಾಗ್ತದೆ, ಚೈಲ್ಡ್ಹುಡ್ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಅಂದ್ರೆ ಎಲ್ಲರೂ ಸ್ಕ್ರೀನ್ ಮುಂದೆ ಇದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಆಟನೂ ಆಡ್ತಾ ಇಲ್ಲ, ಜಾಸ್ತಿ ಟಿವಿ ಮುಂದೆ ಕುತ್ಕೊಳ್ತಾ ಇದ್ದಾರೆ, ಜಾಸ್ತಿ ಹೆಚ್ಚು ತಿಂತಾ ಇದ್ದಾರೆ. ಸೊ ಒಬೆಸಿಟಿ, ಚೈಲ್ಡ್ಹುಡ್ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಚೈಲ್ಡ್ಹುಡ್ ಒಬೆಸಿಟಿ ಇಸ್ ವೆರಿ ಡೇಂಜರಸ್. ಬೊಜ್ಜು ಬರೋದನ್ನ ತಡಿಬಹುದು ಹೊರತು ಬಂದ ಮೇಲೆ ಕರಗಿಸೋದು ತುಂಬಾ ಕಷ್ಟ. ಸೊ ಚೈಲ್ಡ್ಹುಡ್ ಅಲ್ಲೇನೆ ನಾವು ಅದನ್ನ ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡಿ, ಫಿಸಿಕಲ್ ಆಕ್ಟಿವಿಟೀಸ್ ನ ಇನ್ಕಲ್ಕೇಟ್ ಮಾಡಿದ್ದೆ ಆದಲ್ಲಿ ಅಲ್ಲಿ ಒಬೆಸಿಟಿಯನ್ನ ತಡೆದಬಹುದು. ಇನ್ನು ಮಹಿಳೆಯರು ಕೂಡ ಹೆಚ್ಚು ಶ್ರಮವನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ದೇಹದಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗೋದ್ರಿಂದ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾರ್ಪಾಡಾಗುತ್ತೆ, ಲ್ಯಾಕ್ಟೇಷನ್ ಟೈಮ್ ಅಲ್ಲಿ ಮಾರ್ಪಾಡಾಗುತ್ತೆ. ಹಾಗಾಗಿ ಎಕ್ಸರ್ಸೈಸ್ ಬಿಫೋರ್ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ ಎಲ್ಲ ಮುಖ್ಯವಾಗಿ ಆಗುತ್ತೆ. ಯಾಕಂದ್ರೆ ಒಮ್ಮೆ ಅಷ್ಟೊಂದು ಮಾರ್ಪಾಡಾಗಿ ಬೊಜ್ಜು ಬಂದ ನಂತರ ಅದನ್ನ ಕಡಿಮೆ ಮಾಡೋದು ತುಂಬಾ ಕಷ್ಟ. ಹಾಗೂ ಸಾಕಷ್ಟು ಕಾಯಿಲೆಗಳಿಗೆ ಅದು ಅನುವು ಮಾಡಿಕೊಡುತ್ತೆ. ಬೇಗ ಸಣ್ಣ ವಯಸ್ಸಿನಲ್ಲಿ BP ಬರ್ತಕ್ಕಂಥದ್ದು, ಡಯಾಬಿಟಿಸ್ ಬರ್ತಕ್ಕಂಥದ್ದು, ಲೇಟರ್ ಮತ್ತೆ ಮೆನೋಪಾಸ್ ಆದ್ಮೇಲೆ ಕೂಡ ಬೊಜ್ಜು ಜಾಸ್ತಿ ಇದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್, ಇವುಗಳಿಗೆಲ್ಲ ಅದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಒಬೆಸಿಟಿಗೂ ಮತ್ತೆ ಕ್ಯಾನ್ಸರ್ಗೆ ಆಲ್ಮೋಸ್ಟ್ ಡೈರೆಕ್ಟ್ ಲಿಂಕ್ ಇದೆ ಅಂತಾನೆ ಹೇಳ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸ್ಟಮಕ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್, ಇದೆಲ್ಲ ಒಬೆಸಿಟಿಗೆ ಡೈರೆಕ್ಟ್ ಲಿಂಕ್ ಇದೆ. ಏನಂದ್ರೆ ಒಬೆಸಿಟಿ ಆದಾಗ ಏನಾಗುತ್ತೆ, ದೇರ್ ಇಸ್ ಅ ಕ್ರಾನಿಕ್ ಇನ್ಫ್ಲಮೇಷನ್ ಜಾಸ್ತಿ ಇದ್ರೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ 1 ಮತ್ತೆ NF ಕಾಪಾ ಬಿ ಪಾತ್ರೆ ಅಂತೆಲ್ಲ ಇರುತ್ತೆ. ಇದೆಲ್ಲ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಸೆಲ್ ಸೈಕಲ್ ಮೇಲೆ ಪರಿಣಾಮ ಬೀರಿ ಸೆಲ್ ಅಬ್ನಾರ್ಮಲ್ ಗ್ರೋತ್ ಆಗ್ಬೋದು, ಮತ್ತೆ ಸೆಲ್ ಬೆಳಿತಾನೆ ಇರ್ಬೋದು. ಹಾಗಾಗಿ ಅದು ಕ್ಯಾನ್ಸರ್ ಗಡ್ಡೆ ಆಗಿ ಫಾರ್ಮ್ ಆಗ್ಬೋದು. ಈಗ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಒಬೆಸಿಟಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಹಾಗಾಗಿ ಅಲ್ಲಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ನಮ್ಮಲ್ಲಿಗೆ ಹೋಲಿಸಿದ್ರೆ ತುಂಬಾ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅವರಲ್ಲಿನ ಕೊಲಾನ್ ಕ್ಯಾನ್ಸರ್ ಆಗ್ಲಿ, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದೆ. ಹಾಗಾಗಿ ಸಿಟ್ಟಿಂಗ್ ಏನಿದೆ, ನಾವು ಆಕ್ಟಿವ್ ಆಗಿ ಇಲ್ಲದೆ ಇರತಕ್ಕಂಥದ್ದು,
ಸಿಟ್ಟಿಂಗ್ ಇಸ್ ದ ಸೆಕೆಂಡ್ ಸ್ಮೋಕಿಂಗ್ ಅಂತ ಒಂದು ಕ್ಯಾಪ್ಷನ್ ಕೂಡ ಇದೆ. ಅಂದ್ರೆ ನಾವು ವರ್ಕ್ ಮಾಡುವಾಗ, ಈಗ ಕೂಡ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಬಹಳಷ್ಟು ಜನ ಸುಮಾರು ಕಾಲ ಸ್ಕ್ರೀನ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಮಧ್ಯೆ ಮಧ್ಯೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಇರಬಹುದು. ಹಾಗಾಗಿ ದಿನನಿತ್ಯದ ಒಂದು 30 ಮಿನಿಟ್ಸ್ ಫಿಸಿಕಲ್ ಆಕ್ಟಿವಿಟಿ ಏನಿದೆ, ಮತ್ತೆ ಮಧ್ಯೆ ಮಧ್ಯೆ ಎದ್ದು ಓಡಾಡ್ತಕ್ಕಂಥದ್ದು, ಆಕ್ಟಿವ್ ಆಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗುತ್ತೆ. ಇನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳಿದೆ, ಅದು ಒಂದು ಇಂಪಾರ್ಟೆಂಟ್ ಸಿಂಪಲ್ ಮೆಷರ್, ವೇಟ್ ಇನ್ ಕೆಜಿ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಅಥವಾ ಇನ್ನೊಂದು ಸಿಂಪಲ್ ಫಾರ್ಮುಲಾ ಅಂದ್ರೆ, ನಮ್ಮ ಹೈಟ್ ಎಷ್ಟಿದೆ ಎಷ್ಟು ಸೆಂಟಿಮೀಟರ್ಸ್ ಅಲ್ಲಿ, ಸಪೋಸ್ 170 ಇದೆ ಅನ್ಕೊಂಡ್ರೆ 170 ಮೈನಸ್ 100 70 ಕೆಜಿ ಇಸ್ ಆಲ್ಮೋಸ್ಟ್ ಐಡಿಯಲ್ ವೇಟ್ ಫಾರ್ ದಟ್ ಪರ್ಸನ್ ಅಂತ. ಅದನ್ನು ನೀವೇ ನೋಡ್ಕೋಬಹುದು. ನಿಮ್ಮ ಹೈಟ್ ಎಷ್ಟಿದೆ ಸೆಂಟಿಮೀಟರ್ಸ್ ಅಲ್ಲಿ ಮೈನಸ್ 100 ಮಾಡಿ ಅಷ್ಟು ವೇಟ್ ಇದ್ದೀರಾ ನೋಡ್ಕೊಂಡ್ರೆ, ಅಷ್ಟು ಇದ್ರೆ ನಿಮ್ಮ ಪ್ರಮಾಣ ಬಾಡಿ ಮಾಸ್ ಇಂಡೆಕ್ಸ್ ಕೂಡ 25 ಒಳಗಡೆ ಇರುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿದ್ದರೆ ನೀವು ತಕ್ಷಣ ಮೆಜರ್ಸ್ ತಗೋಬೇಕು. ಈಗ ಬಿಲ್ ಫಾರ್ ಎವ್ರಿ ಇಲ್ ಅಂತ, ಯಾವುದೇ ಕಾಯಿಲೆ ಬಂದ್ರು ನಮಗೆ ಏನ್ ತಕ್ಷಣ ಅಂದ್ರೆ ಎಲ್ಲದಕ್ಕೂ ಒಂದು ಬಿಲ್ ಬೇಕು. ಈಗ ಫುಡ್ ಅಲ್ಲೂ ಅಷ್ಟೇ ಕೂಡ, ಫುಡ್ ಸಪ್ಲಿಮೆಂಟ್ಸ್ ಅದು ಕೂಡ ಒಂದು ಬಿಗ್ ಮಾರ್ಕೆಟ್. ಸೊ ಅದಕ್ಕೆ ನಾವು ಒಳಗಾಗಬಾರ್ದು. ಎಲ್ಲದಕ್ಕೂ ಒಂದು ಪಿಲ್ ಇದೆ ಅಥವಾ ಎಲ್ಲದಕ್ಕೂ ಒಂದು ಸಪ್ಲಿಮೆಂಟ್ ಇದೆ. ಸುಮ್ನೆ ವೈಟಮಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಫುಡ್ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಆಮೇಲೆ ಎಷ್ಟೊಂದು ಸಪ್ಲಿಮೆಂಟ್ಸ್ ಬರ್ತದೆ ಮಾರ್ಕೆಟ್ ಅಲ್ಲಿ, ಎಲ್ಲ ಒಳ್ಳೊಳ್ಳೆ ಪ್ಯಾಕೇಜ್ ಆಗಿ ತುಂಬಾ ಒಳ್ಳೆ ಬಾಕ್ಸ್ ಅಲ್ಲಿ ಬರುತ್ತೆ. ಆದ್ರೆ ಅದು ದೇಹಕ್ಕೆ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನಾರ್ಮಲಿ ನಾವು ಮನೆಯಲ್ಲಿ ಏನು ಆಹಾರ ಮಾಡ್ತೀವಿ, ಮತ್ತೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಹೊರತು ಇನ್ನೊಬ್ಬರ ಕೈಲಿ ಇರೋದಿಲ್ಲ. ಹಾಗಾಗಿ ಅದನ್ನ ನಾವು ಎಚ್ಚರ ವಹಿಸ್ಬೇಕಾಗುತ್ತೆ. ಮತ್ತೊಮ್ಮೆ ಕ್ಷಮೆ ಇರ್ಲಿ. ಮತ್ತೊಬ್ರು ಕೇಳಿದಾರೆ ಇಲ್ಲಿ, ನಾವು ಸೂರ್ಯನ ಬಿಸಿಲಿಗೆ ನಮ್ಮನ್ನ ನಾವು ಒಡ್ಕೋಬಹುದಾ, ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್, ಮತ್ತೆ ಜಾಗಿಂಗು ಈ ತರದ್ದೆಲ್ಲ ಮಾಡಬಹುದಾ, ಸ್ವೀಟ್ ಗಳನ್ನ ತಿನ್ಬಹುದಾ? ಮತ್ತೊಬ್ರು ಮೊದಲೇ ಕೇಳಿದ್ರು ಲಿಂಫೋಮಾ, ಅದ್ರ ಬಗ್ಗೆ ಬಹಳಷ್ಟು ಕ್ವಶನ್ ನ ಕೇಳಿದ್ರು. ಈಗ ನಾವು ಇಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಇರೋದು ಜೀವನ ಶೈಲಿ, ಅಂದ್ರೆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೋದು ಅಂತ. ಈಗ ಸಪೋಸ್ ಕ್ಯಾನ್ಸರ್ ಬಂದ ನಂತರ ಇದು ಅಷ್ಟೊಂದು ಅಪ್ಲಿಕೇಬಲ್ ಆಗೋದಿಲ್ಲ. ಈಗ ಸಾಕಷ್ಟು ನಾವು ಗೂಗಲ್ ಅಲ್ಲಿ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಕೇಳ್ತಾರೆ, ನಾವು ಕಂಪ್ಲೀಟ್ ಆಗಿ ಶುಗರ್ ಅವಾಯ್ಡ್ ಮಾಡಿದೀವಿ, ಅದು ಕ್ಯಾನ್ಸರ್ ಬಂದ ನಂತರ ಅದು ಅಪ್ಲಿಕೇಬಲ್ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕ್ಯಾನ್ಸರ್ ಬಂದ ನಂತರ ಏನಾಗುತ್ತೆ, ಅದ್ರ ಟ್ರೀಟ್ಮೆಂಟ್ ಪ್ರಮುಖವಾದ ಅಂಶ ಆಗುತ್ತೆ. ಇದು ಸರ್ಜರಿ ಇರ್ಬೋದು, ಇಲ್ಲ ಕೀಮೋಥೆರಪಿ ಇರ್ಬೋದು, ಇಲ್ಲ ರೇಡಿಯೋಥೆರಪಿ ಇರ್ಬೋದು. ಆ ತರದ ಅಂಶಗಳು ಪ್ರಮುಖವಾಗಿ ಇರುತ್ತೆ ಹೊರತು ಮತ್ತೆ ಅಲ್ಲಿ ಯಾವ ಸ್ಟೇಜ್ ನಲ್ಲಿ ಕ್ಯಾನ್ಸರ್ ಇದೆ, ಯಾವ ಹಂತದಲ್ಲಿ ರೋಗಿ ಇದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಸಪೋಸ್ ಸ್ಟೇಜ್ 4 ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದು ಸರ್ವೈವಲ್ ಚಾನ್ಸಸ್ ಕಡಿಮೆ ಇದ್ದು ಅವರಿಗೆ ಎಲ್ಲದನ್ನು ರೆಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ನಾವು ಯಾವ ಹಂತದಲ್ಲಿ ರೋಗಿಯನ್ನು ನೋಡ್ತಾ ಇದ್ದೇವೆ, ಕ್ಯೂರಬಲ್ ಕ್ಯಾನ್ಸರ್, ನಾನ್ ಕ್ಯೂರಬಲ್ ಕ್ಯಾನ್ಸರ್ ಎಲ್ಲ ಮುಖ್ಯ ಆಗುತ್ತೆ. ಹಾಗೆ ಕ್ಯಾನ್ಸರ್ ರೋಗಿಗಳಲ್ಲಿ ಏನಾಗುತ್ತೆ, ಅವರು ಟ್ರೀಟ್ಮೆಂಟ್ ತಗೊಳ್ಳುವಾಗ ಡಯಟ್ ಬಗ್ಗೆ ತುಂಬಾ ಶ್ರದ್ಧೆ ವಹಿಸ್ಬೇಕಾಗತ್ತೆ. ಶುಚಿಯಾದ ಆಹಾರ, ಮನೆಯಲ್ಲಿ ಮಾಡತಕ್ಕಂಥ ಆಹಾರನ್ನೇ ಸೇವಿಸಬೇಕಾಗುತ್ತೆ. ಹೊರಗಡೆ ಆಹಾರ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಈ ತರದೆಲ್ಲ ಸ್ಪೆಸಿಫಿಕ್ ಅಡ್ವೈಸಸ್ ಫಾರ್ ಸ್ಪೆಸಿಫಿಕ್ ಡಿಸೀಸಸ್ ಅಥವಾ ಸ್ಪೆಸಿಫಿಕ್ ಸ್ಟೇಜಸ್ಗೆ ಮಾಡ್ಬೋದು. ಆದ್ರೆ ಇದು ನಾವು ಡಿಸ್ಕಸ್ ಮಾಡ್ತಾ ಇರೋದಂದ್ರೆ ಕ್ಯಾನ್ಸರ್ ಬರುವ ಮುನ್ನ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಬಂದ ನಂತರ ಅದು ತುಂಬಾ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಇಟ್ಸ್ ಆಟೋನಮಸ್. ಒಂದ್ಸಲ ಕ್ಯಾನ್ಸರ್ ಆಗೋಯ್ತು ಅಂದ್ರೆ ಇಟ್ ಈಸ್ ಆಟೋನಮಸ್. ಅದು ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಲ್ಲ. ವೆದರ್ ನಾವು ಶುಗರ್ ತಗೋತೀವೋ ಇಲ್ವೋ, ಫ್ಯಾಟ್ ತಗೋತೀವೋ ಇಲ್ವೋ, ಆ ಟೈಮಲ್ಲಿ ಇದು ಎಫೆಕ್ಟ್ ಆಗೋದಿಲ್ಲ. ಆಗ ನಾವು ಉಪವಾಸ ಮಾಡೋದು ಅದೆಲ್ಲ ಸಂಬಂಧವಾಗಿರೋದಿಲ್ಲ. ಏನಂದ್ರೆ ಈಗಿನ ಇದು ಬರೋದಕ್ಕಿಂತ ಮುಂಚೆ ಆರೋಗ್ಯವಾಗಿದ್ದಾಗ ವ್ಯಕ್ತಿ ಏನನ್ನ ಅನುಸರಿಸಬೇಕು ಅನ್ನೋದು ಮುಖ್ಯ ಆಗುತ್ತೆ. ಸೊ ಕ್ಯಾನ್ಸರ್ ಬಂದ ನಂತರ ಏನ್ ಮಾಡ್ಬೇಕು, ಅದು ಸ್ಪೆಸಿಫಿಕ್ ಕ್ಯಾನ್ಸರ್ಗೆ, ಸ್ಪೆಸಿಫಿಕ್ ಸ್ಟೇಜ್ಗೆ, ಸ್ಪೆಸಿಫಿಕ್ ಪೇಷಂಟ್ಗೆ ಇಂಡಿವಿಜುವಲೈಸ್ ಆಗಿ ಕೊಡ್ಬೇಕಾಗುತ್ತೆ ಹೊರತು ಜನರಲ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ಲಿಂಫೋಮಸ್ ಬಗ್ಗೆ ಹೇಳ್ಬೇಕಂದ್ರೆ, ಲಿಂಫೋಮಸ್ ಜನರಲಿ ಕ್ಯೂರಬಲ್ ಇರುತ್ತೆ. ಅದರಲ್ಲಿ ಹಾಟ್ಸ್ಕಿನ್ಸ್ ಮತ್ತೆ ನಾನ್ ಹಾಟ್ಸ್ಕಿನ್ಸ್ ಅಂತ ಇರುತ್ತೆ. ಅದರಲ್ಲಿ ಡಯಟ್ ರೆಸ್ಟ್ರಿಕ್ಷನ್ ಅಂತ ತುಂಬಾ ಇರಲ್ಲ. ಕೀಮೋಥೆರಪಿ ತಗೊಳ್ಳುವಂತಹ ವ್ಯಕ್ತಿ ಶುಚಿಯಾದ, ಶುದ್ಧವಾದ, ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರ ಸೇವನೆ, ತಕ್ಕ ಮಟ್ಟಿಗೆ ಚೆನ್ನಾಗಿ ಇರ್ತಕ್ಕಂತಹ ಕ್ಯಾಲೋರೀಸ್ ಎಲ್ಲ ತಗೋಬೇಕಾಗುತ್ತೆ. ಮತ್ತೆ ಈ ಸನ್ ಎಕ್ಸ್ಪೋಜರ್ ಬಗ್ಗೆ ಅದನ್ನ ನಾವು ನೆಕ್ಸ್ಟ್ ಬರ್ತೀವಿ. ಈಗ ನಾವು ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಮ್ಮ ದೇಹವನ್ನ ನಾವು ಅಷ್ಟು ನೆಗ್ಲೆಕ್ಟ್ ಮಾಡಿದೀವಿ. ಈಗ ಶರೀರಂ ಖಲು ಧರ್ಮ ಸಾಧನಂ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಅಂದ್ರೆ ನಮಗಿರ್ತಕ್ಕಂತಹ ಒಂದೇ ಒಂದು ವೆಹಿಕಲ್ ಅಂದ್ರೆ ಈ ಶರೀರ. ಮತ್ತೆ ನಾವು ಏನನ್ನೂ ಕಂಟ್ರೋಲ್ ಮಾಡಕ್ ಆಗದೆ ಇರ್ಬೋದು ಈ ವರ್ಲ್ಡ್ ಅಲ್ಲಿ, ಅಟ್ಲೀಸ್ಟ್ ಈ ಶರೀರವನ್ನಾದ್ರೂ ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟು ನಮಗೆ ಕೆಪಾಸಿಟಿ ಇರಬೇಕು. ಅದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಹಾಗಂತೇಳಿ ನಾವು ನಮ್ಮ ಶರೀರವನ್ನ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯೆದುರು ಬ್ರಹ್ಮಪುರಿ ಎಂದಿದನು ಋಷಿಗಳು ಅರದಿಹರು, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತುಡಿಸೆ ನಮ್ಮ ಗುರಿಗೈದಿಕ್ಕುದು ಮಂಕುತಿಮ್ಮ. ಅಂದ್ರೆ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತುಡಿಸೆ, ನಾವು ಇದಕ್ಕೆ ಸರಿಯಾದ ಹಿಡಿತವನ್ನ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ.
ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವರ್ಷ ಹೇಗೆ ಬದುಕಿದ್ವಿ ಮತ್ತೆ ಹೇಗೆ ಆರೋಗ್ಯವಂತರಾಗಿದ್ವು ಅನ್ನೋದು ಮುಖ್ಯ ಆಗುತ್ತೆ. ಅಷ್ಟು ಆರೋಗ್ಯವಂತರಾಗಿರ್ಬೇಕಂದ್ರೆ ಈ ದೇಹಕ್ಕೆ ಸಾಕಷ್ಟು ಕರೆಕ್ಟ್ ಆದ ಇಂಪಾರ್ಟೆನ್ಸ್ ಕೊಡ್ಲೇಬೇಕಾಗತ್ತೆ. ತುಂಬಾ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಹದದೊಳಿರಿಸುವುದೆಂತೋ ಮಂಕುತಿಮ್ಮ, ಹದದೊಳಿರಿಸಬೇಕು. ಮದಿಯುವುದು ಆಧರಿಸಿ, ಕುದಿಯುವುದು ನಿರಾಕರಿಸಿ. ಜಾಸ್ತಿ ಆಧಾರ ಕೊಟ್ಟರು ಮದ ಬರುತ್ತೆ, ಏನು ಕೊಡದೇ ಇದ್ರೆ ಕುದಿಯುತ್ತೆ. ಆದ್ರೆ ಹದದಲ್ಲಿ ಇಡಬೇಕು. ಹದದಲ್ಲಿ ಇಡಬೇಕು ಅನ್ನೋದೇ ತುಂಬಾ ಕಷ್ಟ. ಈ ಬ್ಯಾಲೆನ್ಸ್ಡ್ ಅನ್ನೋದೇನಿದೆ ಅದು ತುಂಬಾ ಕಷ್ಟವಾದ ಕೆಲಸ. ಆದ್ರೆ ಇದೆಲ್ಲ ನಮ್ಮ ಕೈಲೇ ಇದೆ. ಇದು ದಿನನಿತ್ಯ ಮಾಡ್ತಕ್ಕಂತಹ ಕೆಲಸ. ಈಗ ಒಂದು ದಿನ ಅಥವಾ 1 ಗಂಟೆಯ ಟಾಕ್ ಅಲ್ಲಿ ಆಗ್ಲಿ, ಯಾವುದೇ ಒಂದು ವಿಡಿಯೋ ನೋಡ್ಕೊಂಡಾಗ್ಲಿ ನಾವು ಮಾಡ್ತಕ್ಕಂಥದ್ದಲ್ಲ. ದಿನನಿತ್ಯದ ದಿನಚರಿಯಲ್ಲಿ ಬರ್ತಕ್ಕಂತಹ ಒಂದು ಅಂಶ. ಇನ್ನು ಸನ್ ಎಕ್ಸ್ಪೋಜರ್ಗಿಂತ ಬರೋಕಿನ ಮುಂಚೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಟೊಬ್ಯಾಕೊ. ಸ್ಮೋಕಿಂಗ್ ಅಥವಾ ಸ್ಮೋಕ್ಲೆಸ್ ಟೊಬ್ಯಾಕೊ ಏನಿದೆ, ತಂಬಾಕು, ಅದು ತುಂಬಾ ಹಾನಿಕಾರಕ. ನಮ್ಮ ದೇಶದಲ್ಲಿ 40ರಿಂದ 50% ಕ್ಯಾನ್ಸರ್ಸ್ ಈ ಸ್ಮೋಕಿಂಗ್ ಇಲ್ಲದೆ ಇದ್ರೆ ಇರ್ತಾನೆ ಇರಲಿಲ್ಲ. ಇಷ್ಟೊಂದು ಕ್ಯಾನ್ಸರ್ ಸೆಂಟರ್ಸ್ ನ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಇರ್ಬೋದು, ಮೌತ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಲೆರಿಂಜಿಯಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಈವನ್ ಟು ಸಮ್ ಎಕ್ಸ್ಟೆಂಟ್ ಸಮ್ ಬ್ರೆಸ್ಟ್ ಕ್ಯಾನ್ಸರ್ಸ್, ಸ್ಟಮಕ್ ಕ್ಯಾನ್ಸರ್, ಈಸೋಫೇಗಸ್ ಕ್ಯಾನ್ಸರ್, ಯು ನೇಮ್ ಎನಿ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್, ರಿನಲ್ ಸೆಲ್ ಕಾರ್ಸಿನೋಮಾ, ಹೀಗೆ ಎಲ್ಲಾ ಅಂಗದ ಕ್ಯಾನ್ಸರ್ಗಳಿಗೂ ಟೊಬ್ಯಾಕೊ ನೇರವಾಗಿ ಕಾರಣ, ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಒಂದನ್ನ ನಾವು ಅವಾಯ್ಡ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಲೈಫ್ ಅಲ್ಲಿ ಅಂದ್ರೆ ಅದು ಸ್ಮೋಕಿಂಗ್. ಅದು ಸ್ಮೋಕ್ಲೆಸ್ ಟೊಬ್ಯಾಕೊ ಇರ್ಬೋದು ಅಥವಾ ಸ್ಮೋಕ್ ಟೊಬ್ಯಾಕೊ ಇರ್ಬೋದು. ಸೊ ಅದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ದೆ ಆದಲ್ಲಿ ಸಾಕಷ್ಟು ಕ್ಯಾನ್ಸರ್ಸ್ ನ ಇನ್ಸಿಡೆನ್ಸ್ ಕಡಿಮೆ ಮಾಡಬಹುದು. ಆದ್ರೆ ಅದು ಹ್ಯಾಬಿಟ್ ಆಗಿ ಫಾರ್ಮ್ ಆದಾಗ ಅದು ಕಷ್ಟ. ಒಂದು ಸಲ ನಾವು ಅದು ದುಶ್ಚಟ ಬಂತು ಅಂದ್ರೆ ಕಷ್ಟ. ಹ್ಯಾಬಿಟ್ ಗೆ ಫಸ್ಟ್ ಟೈಮ್ ನೋ ಅಂತ ಹೇಳೋದು ಈಸಿ ಆಗಿರುತ್ತೆ. ಈಗ ಹ್ಯಾಬಿಟ್ ಅನ್ನೋದು ವರ್ಡ್ ಅಲ್ಲೇ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಇದು ಹ್ಯಾಬಿಟ್ ಅಂದ್ರೆ HABIT. ಅದರಲ್ಲಿ H ತೆಗೆದ್ರು ಎ ಬಿಟ್ ವಿಲ್ ರಿಮೈನ್, ಎ ತೆಗೆದ್ರು ಬಿಟ್ ವಿಲ್ ರಿಮೈನ್, ಬಿ ತೆಗೆದ್ರು ಇಟ್ ವಿಲ್ ರಿಮೈನ್. ಅಂದ್ರೆ ಅಷ್ಟು ಕಷ್ಟ. ಏನೇ ಮಾಡಿದ್ರು ಅದು ಕಷ್ಟ ಆಗುತ್ತೆ. ಮತ್ತೆ ಅದು ಸ್ಮೋಕಿಂಗ್ ಇಂಡಸ್ಟ್ರಿಯ ಲಾಬಿ ಎಷ್ಟಿರುತ್ತೆ. ಸ್ಮೋಕಿಂಗ್ ಕಾಸಸ್ ಲಂಗ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೇನೆ ಸುಮಾರು ವರ್ಷಗಳು ಬೇಕಾಯ್ತು. ಅಷ್ಟು ದೊಡ್ಡ ಲಾಬಿ ಇತ್ತು ಸ್ಮೋಕಿಂಗ್ ಇಂಡಸ್ಟ್ರಿದು. ಹಾಗೇನೆ ಟೊಬ್ಯಾಕೊ ಇಂಡಸ್ಟ್ರಿ. ಸೊ ಅಷ್ಟು ಲಾಬಿ, ನಾವು ನಮ್ಮ ಆರೋಗ್ಯವನ್ನ ಇನ್ನೊಬ್ಬರ ಕೈಲಿ ಕೊಟ್ಟ ಮೇಲೆ ಆ ಲಾಬಿಗೆ ಒಳಗಾಗ್ಲೇಬೇಕಾಗುತ್ತೆ. ಹಾಗಾಗಿ ಹ್ಯಾಬಿಟ್ ಫಾರ್ಮ್ ಆಗೋಕಿನ ಮುಂಚೆನೆ ಅದನ್ನ ನಿಲ್ಸೋದು ಒಳ್ಳೇದು. ಮತ್ತೆ ಎಷ್ಟು ಲಾಬಿ ಇರುತ್ತೆ ಅಂದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇರುತ್ತೆ. ಎವ್ರಿ ಪಫ್ ಇಸ್ ಎ ಪ್ರಾಮಿಸ್ ಅಂತ. ಯಾವ್ದ್ರ ಪ್ರಾಮಿಸ್ ಅಂತ ನೋಡ್ಬೇಕು ನಾವು, ಯಾವ್ದ್ರ ಪ್ರಾಮಿಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಮೊದಲೇ ಹೇಳಿದಾಗ 4 ಬಾಕ್ಸ್ ಅಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಲೆಸ್ ದೆನ್ 25. ನೆಕ್ಸ್ಟ್ ಬಾಕ್ಸ್ ವಾಸ್ ಸ್ಮೋಕಿಂಗ್. ನೆಕ್ಸ್ಟ್ ಬಾಕ್ಸ್ ವಾಸ್ 30 minutes ಆಫ್ ಎಕ್ಸರ್ಸೈಸ್ ಪರ್ ಡೇ. ಇನ್ನೊಂದು ಪ್ಲಾಂಟ್ ಬೇಸ್ಡ್ ಡಯಟ್. ಈಗ ಸ್ಮೋಕಿಂಗ್ ಇದೆ 2ನೇ ಬಾಕ್ಸ್. ಅಂದ್ರೆ ಸ್ಮೋಕಿಂಗ್ ನ ನಾವು ನೋ ಅಂತ ಟಿಕ್ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ಅವಾಯ್ಡ್ ಮಾಡಬಹುದು. ಕೇವಲ ಕ್ಯಾನ್ಸರ್ ಅಂತಲ್ಲ, ಎಷ್ಟೊಂದು ಆರ್ಟರಿ ಡಿಸೀಸಸ್, ನ್ಯೂರಲಾಜಿಕಲ್ ಡಿಸೀಸಸ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಮಾರ್ಟಿಲಿಟಿ ಅಂದ್ರೆ ಹಾರ್ಟ್ ಡಿಸೀಸಸ್ ಫಸ್ಟ್ ಲೀಡಿಂಗ್ ಕಾಸ್. ನೆಕ್ಸ್ಟ್ ಲೀಡಿಂಗ್ ಕಾಸ್ ಇಸ್ ಬಿಕಮ್ ಕ್ಯಾನ್ಸರ್. ಸೊ ಇಷ್ಟೊಂದು ಕ್ಯಾನ್ಸರ್ ನ ಪರಿಣಾಮಗಳು ಅಥವಾ ಕ್ಯಾನ್ಸರ್ ನ ಕಾಸ್ಟ್ ನ ಕಮ್ಮಿ ಮಾಡ್ಬೇಕಂದ್ರೆ ಸ್ಮೋಕಿಂಗ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಇದನ್ನ ಸರ್ಕಾರದ ಲೆವೆಲ್ ಅಲ್ಲಿ ಮಾಡಕ್ ಆಗದೆ ಇಲ್ಲ ಅಂದ್ರೆ ನಮ್ಮ ಸ್ವಂತ ವೈಯಕ್ತಿಕ ಲೆವೆಲ್ ಅಲ್ಲಿ ನಾವು ಮಾಡಿದ್ದೇ ಆದಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ಮೋಕಿಂಗ್ ನ ಬಗ್ಗೆ ಹೇಳ್ಬೇಕಂದ್ರೆ. ಇನ್ನು ಆಲ್ಕೋಹಾಲ್ ಡೈರೆಕ್ಟ್ ಕಾರ್ಸಿನೋಜನ್ ಅಂತ ಎಲ್ಲೂ ಡಾಕ್ಯುಮೆಂಟ್ ಆಗಿಲ್ಲ. ಅದನ್ನ ಕೋ ಕಾರ್ಸಿನೋಜನ್ ಅಂತ ಹೇಳ್ಬೋದು. ಸ್ಮೋಕಿಂಗ್ ಜೊತೆ ಆಗಿ ಅಥವಾ ಆಲ್ಕೋಹಾಲ್ ಬೇರೆ ಈಗ ಈಸೋಫೇಗಸ್ ಅಥವಾ ಲಿವರ್ ಕ್ಯಾನ್ಸರ್ ಇದಕ್ಕೆ ಒಂದು ಆಸ್ಪದವನ್ನ ಕೊಡಬಹುದು. ಈಗ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಇರ್ತಕ್ಕಂತಹ ವ್ಯಕ್ತಿ ಆಲ್ಕೋಹಾಲ್ ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೆ ಆದಲ್ಲಿ ಅದು ಲಿವರ್ ಕ್ಯಾನ್ಸರ್ಗೆ ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸಬಹುದು. ಆದ್ರೆ ಆಲ್ಕೋಹಾಲ್ ಜೊತೆ ಏನಾಗುತ್ತೆ, ಆಲ್ಕೋಹಾಲ್ ತಗೊಂಡಾಗ ಅದಕ್ಕೆ ಜೊತೆಗೆ ಸೇವಿಸ್ತಕ್ಕಂಥ ಆಹಾರ, ಆಗ್ಲೇ ನಾವು 17ನೇ ಚಾಪ್ಟರ್ ನ ಸಾತ್ವಿಕ ಆಹಾರದ ಬಗ್ಗೆ ನೋಡಿದ್ವಿ. ಈಗ ಆಲ್ಕೋಹಾಲ್ ಜೊತೆ ನಾವೇನಾಗುತ್ತೆ ಅಂದ್ರೆ ರಾಜಸಿಕ್ ಮತ್ತೆ ತಾಮಸಿಕ ಆಹಾರ ಜೊತೆಗೆ ಹೋಗುತ್ತೆ. ಆಲ್ಕೋಹಾಲ್ ತಗೊಳ್ಳುವಾಗ ನೋಡ್ಬೋದು ನೀವು, ಅದು ಹೆಚ್ಚಿನ ಅಂತ ಸೋರ್ ಅಥವಾ ಬಿಟರ್ ಅಥವಾ ಸಾಲ್ಟ್ ಫುಡ್ ನ ನಾವು ತಗೊಳ್ತೇವೆ. ಅಂದ್ರೆ ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ. ಅತಿ ಕಟು ಅಂದ್ರೆ ತುಂಬಾ ಬಿಟರ್ ಆಗಿರ್ತಕ್ಕಂಥದ್ದು, ಅತಿ ಅಮ್ಲ ತುಂಬಾ ಸಾರ್ ಆಗಿರ್ತಕ್ಕಂಥದ್ದು, ಕಟ್ಟು ಅಮ್ಲ ಲವಣ ಅತಿ ಲವಣ ಅಂದ್ರೆ ತುಂಬಾ ಸಾಲ್ಟಿ ಆಗಿರ್ತಕ್ಕಂಥದ್ದು, ಅತಿ ಉಷ್ಣ ತುಂಬಾ ಹೀಟೆಡ್ ಫುಡ್ ಇರ್ತಕ್ಕಂಥದ್ದು, ತೀಕ್ಷ್ಣ ಅಂದ್ರೆ ಹಾಟ್ ಅಂದ್ರೆ ಸ್ಪೈಸಿ, ಅತಿ ಸ್ಪೈಸಿ ಫುಡ್ ತಗೊಳ್ತಕ್ಕಂಥದ್ದು, ರೂಕ್ಷ ಅಂದ್ರೆ ಡ್ರೈ ಆಗಿರ್ತಕ್ಕಂಥದ್ದು, ರಸ ಹೋಗಿರ್ತಕ್ಕಂತಹ ಫುಡ್, ಕಟ್ವಂಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಅಂದ್ರೆ ವಿಚ್ ಕ್ಯಾನ್ ಬರ್ನ್ ಆರ್ ಕರೋಡ್ ದಿ ಮ್ಯೂಕೋಸಾ ಅಂದ್ರೆ ಅಂತಹ ಫುಡ್ಸ್ ಅದಕ್ಕೇನಂದ್ರೆ ರಾಜಸಿಕ್ ಫುಡ್. ಅದೇನಂದ್ರೆ ತಗೊಳ್ಳುವಾಗ ತುಂಬಾ ಖುಷಿ ಆಗುತ್ತೆ, ಆದ್ರೆ ತಗೊಳ್ಮೇಲೆ ತಡ್ಕೊಳ್ಳೋದು ಕಷ್ಟ ಆಗುತ್ತೆ.
ಸೊ ಆ ತರದ ಆಹಾರ ಆಲ್ಕೋಹಾಲ್ ಜೊತೆಗೆ ಹೋಗೋದ್ರಿಂದ ಈ ಫುಡ್ ಪೈಪ್ ನ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಲಿವರ್ ನ ಕ್ಯಾನ್ಸರ್ಗೆ ಅದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಣಮಿಸುತ್ತೆ. ಆದ್ರೆ ಈ ತರ ರಾಜಸಿಕ್ ಫುಡ್ ನಮ್ಮನ್ನ ಆಕ್ಟಿವ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ, ಆದ್ರೆ ಯಾವುದು ಅತಿಯಾಗಿರ್ಬಾರ್ದು. ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಅಂತ. ಅಂದ್ರೆ ಅತಿಯಾಗಿದ್ರೆ ಅದು ಪ್ರಾಬ್ಲಮ್ ಮಾಡುತ್ತೆ. ಒಂದು ಹದದಲ್ಲಿದ್ರೆ ಅಥವಾ ಬ್ಯಾಲೆನ್ಸ್ಡ್ ಆಗಿದ್ರೆ, ರುಚಿಗೆ ತಕ್ಕಂತೆ ಇದ್ರೆ ಒಳ್ಳೇದು. ಹಾಗಾಗಿ ಆಲ್ಕೋಹಾಲ್ ಕ್ಯಾನ್ ಬಿ ಟೇಕನ್ ಎಸ್ ಎ ಕೋ ಕಾರ್ಸಿನೋಜನ್. ಇನ್ನು ತಾಮಸಿಕ ಆಹಾರ ಬಗ್ಗೆ ಕೃಷ್ಣ ಮುಂದುವರೆದು ಹೇಳ್ತಾನೆ, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ. ಅಂದ್ರೆ ಯಾತಯಾಮಂ ಅಂದ್ರೆ ರಸ ಇಲ್ಲದೆ ಇರ್ತಕ್ಕಂತಹ ಫುಡ್, ಗತರಸಂ ಪೂತಿ ಪರ್ಯುಷಿತಂಚಯತ್ ಅಂದ್ರೆ ಫೌಲ್ ಸ್ಮೆಲ್ಲಿಂಗ್ ಫುಡ್. ಈ ತರದ ಫುಡ್ ಎಲ್ಲ ನಾವು ಆಲ್ಕೋಹಾಲ್ನ ಇನ್ಫ್ಲೂಯೆನ್ಸ್ ಅಲ್ಲಿ ತಗೊಂಡಾಗ ಅದು ಕ್ಯಾನ್ಸರ್ಗೆ ಕಾರಕವಾಗ್ಬೋದು ಅಥವಾ ಬೇರೆ ಡಿಸೀಸಸ್ಗೆ ಕಾರಕವಾಗ್ಬೋದು. ಹೀಗೆ ಇದೆಲ್ಲ ಇಂಪಾರ್ಟೆಂಟ್ ಜೀವನ ಶೈಲಿಯ ಅಂಶಗಳು. ಒಂದು ಆಹಾರ ಪದ್ಧತಿ, ಮತ್ತೆ ದೇಹದ ತೂಕ, ಬೊಜ್ಜು, ಟೊಬ್ಯಾಕೊ, ಸ್ಮೋಕಿಂಗ್. ಇನ್ನು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕೆಲವು ಇನ್ಫೆಕ್ಷನ್ಸ್. ಈಗ ಇನ್ಫೆಕ್ಷನ್ಸ್ ಅಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ಗೆ ಕಾರಣವಾಗೋದಿಲ್ಲ. ಒಂದು ಪ್ರಮುಖ ಇನ್ಫೆಕ್ಷನ್ ಅಂದ್ರೆ ಹೆಪಟೈಟಿಸ್ ಬಿ ವೈರಸ್ ಇನ್ಫೆಕ್ಷನ್, ಇಲ್ಲಿ ಲಿವರ್ ಕ್ಯಾನ್ಸರ್ ಆಗುತ್ತಲ್ಲ ಅದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಹೆಪಟೈಟಿಸ್ ಬಿ ವೈರಸ್ ನಿಂದ ಆಗ್ತಕ್ಕಂತಹ ಲಿವರ್ ಕ್ಯಾನ್ಸರ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಮಕ್ಕಳಲ್ಲೂ ನಾವು ಹೆಪಟೈಟಿಸ್ ಬಿ ಲಸಿಕೆಯನ್ನ ಕೊಡ್ತಾ ಇದ್ದೀವಿ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ. ಹಾಗಾಗಿ ಹೆಪಟೈಟಿಸ್ ಬಿ ಇಂದ ಆಗ್ತಕ್ಕಂತಹ ಲಿವರ್ ಕ್ಯಾನ್ಸರ್ ಕಡಿಮೆ ಆಗ್ತಾ ಇದೆ. ಆದ್ರೆ ಲಿವರ್ ಕ್ಯಾನ್ಸರ್ ನ್ಯಾಶ್ ಅಂತ ಹೇಳ್ತೀವಿ, ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್ ಅಂತ. ಅಂದ್ರೆ ಹೆಚ್ಚಿನ ಬೊಜ್ಜು ಇರೋದಾಗ, ಮೊಮೆಂಟಲ್ ಒಬೆಸಿಟಿ ಅಂದ್ರೆ ಹೊಟ್ಟೆಯ ಸುತ್ತ ಇರ್ತಕ್ಕಂಥ ಒಬೆಸಿಟಿ ಏನಿದೆ, ಫ್ಯಾಟ್ ಜಾಸ್ತಿ ಇದ್ದಾಗ ಸ್ಟಿಯೇಟೋ ಹೆಪಟೈಟಿಸ್ ಅಂದ್ರೆ ಆಲ್ಕೋಹಾಲ್ ರಹಿತವಾದದ್ದು, ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್, ಇಟ್ ಈಸ್ ಬಿಕಮಿಂಗ್ ಅನ್ ಇನ್ಕ್ರೀಸಿಂಗ್ ಕಾಸ್ ಆಫ್ ಸಿರೋಸಿಸ್, ಲಿವರ್ ಡ್ಯಾಮೇಜ್ ಮತ್ತೆ ಲಿವರ್ ಕ್ಯಾನ್ಸರ್ ಆಗ್ಲಿಕ್ಕೆ ಕಾರಣವಾಗಿ ಪರಿಣಮಿಸ್ತಾ ಇದೆ. ಈಗ ಅದೇ ಹೆಚ್ಚಿನ ಕಾರಣ ಲಿವರ್ ಕ್ಯಾನ್ಸರ್ಗೆ. ಮತ್ತೆ ಇನ್ನೊಂದು ಇನ್ಫೆಕ್ಷನ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಅದು ಹೆಚ್ಚಿನ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಬರ್ಬೋದು. ಅದರಿಂದ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ನಾಲಿಗೆಯ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಈಗ ಕೂಡ HPV ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ. ಹಾಗಾಗಿ HPV ವ್ಯಾಕ್ಸಿನ್ ಬಂದ ನಂತರ ಮತ್ತೆ ಸಾಕಷ್ಟು ಅವೇರ್ನೆಸ್ ಇಂಪ್ರೂವ್ ಆಗಿರೋದ್ರಿಂದ ಇದರ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಅದೃಷ್ಟವಶಾತ್ ಇದರ ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಈಗ ನ್ಯೂಜಿಲೆಂಡ್ ಅಲ್ಲಿ ಆಲ್ಮೋಸ್ಟ್ ಸರ್ವೈಕಲ್ ಕ್ಯಾನ್ಸರ್ ದೇ ಹ್ಯಾವ್ ಡಿಕ್ಲೇರ್ಡ್ ಆಸ್ ಫ್ರೀ ಅಂತ ಹೇಳಿ. ಸೊ ಹಾಗಾಗಿ ಅದನ್ನ ನಾವು ತಡೆಗಟ್ಟಬಹುದಾದಂತಹ ಕ್ಯಾನ್ಸರ್ಸ್ ಇವೆಲ್ಲ ಏನಂದ್ರೆ ನಾವು ತಡೆಗಟ್ಟಬಹುದಾದಂತಹ ಮತ್ತೆ ಮಾರ್ಪಾಡು ಮಾಡಬಹುದಾದಂತಹ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನು ಸನ್ ಎಕ್ಸ್ಪೋಜರ್ ಬಗ್ಗೆ ಆಗ್ಲೇ ಪ್ರಶ್ನೆ ಇತ್ತು. ಸನ್ ಎಕ್ಸ್ಪೋಜರ್ ಅಂತ ಹೇಳಿದ್ರೆ ಸನ್ ನಲ್ಲಿ ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್. ಅಂದ್ರೆ ಯಾವುದೇ ಒಂದು ಅಂಶ ಕೂಡ ಕಾರ್ಸಿನೋಜನ್ ಆಗಿರ್ಬೋದು. ಆದ್ರೆ ಇಂಥ ನಿರ್ದಿಷ್ಟ ಪ್ರಮಾಣದಲ್ಲಿ ಕ್ಯಾನ್ಸರ್ ನ ಕಾಸ್ ಮಾಡುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಆದ್ರೆ ಅಲ್ಟ್ರಾವೈಲೆಟ್ ರೇಸ್ ABC ಅಂತ ಏನಿದೆ, ಅಲ್ಟ್ರಾವೈಲೆಟ್ AB ಎರಡೂ ಕೂಡ ಕಾರ್ಸಿನೋಜನ್ ಅಂತ ಪ್ರೂವ್ ಆಗಿದೆ. ಸೊ ಹಾಗಾಗಿ ಈಗ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಜಾಸ್ತಿ ಇದ್ದ ವ್ಯಕ್ತಿಯಲ್ಲಿ ಕ್ಯಾನ್ಸರ್ಸ್ ಬರುವ ಸಂಭಾವನೆಗಳು ಇರುತ್ತೆ. ಈಗ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ಆಸ್ಟ್ರೇಲಿಯಾ ಆ ತರ ಕಂಟ್ರೀಸ್ ಅಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ. ಮೆಲನೋಮಾ, ಬೇಸಲ್ ಸೆಲ್ ಕಾರ್ಸಿನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅನ್ನೋದು ಕಂಡು ಬರುತ್ತೆ. ಆದ್ರೆ ಕ್ಯಾನ್ಸರ್ ಆದ ವ್ಯಕ್ತಿ ಸನ್ಗೆ ಎಕ್ಸ್ಪೋಸ್ ಮಾಡ್ಬೋದಾ, ಅದೆಲ್ಲ ಅಷ್ಟು ರಿಲೆವೆಂಟ್ ಆಗೋದಿಲ್ಲ. ಯಾಕಂದ್ರೆ ಅದು ನಮ್ಮ ಕಂಟ್ರಿಲಿ ಅದೃಷ್ಟವಶಾತ್ ಸ್ಕಿನ್ ಕ್ಯಾನ್ಸರ್ಸ್ ಕಡಿಮೆ. ಆದ್ರೆ ಕ್ಯಾನ್ಸರ್ ಆದ ವ್ಯಕ್ತಿ ಸನ್ಗೆ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಏನಿಲ್ಲ. ಅಷ್ಟೊಂದು ನಾವು 10 ರಿಂದ 4 ಗಂಟೆ ಅಂದ್ರೆ ಅಷ್ಟು ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗೋ ಇರೋದಿಲ್ಲ. ಹಾಗಾಗಿ ನಾರ್ಮಲಿ ಏನ್ ನಮ್ಮ ಆಕ್ಟಿವಿಟಿ ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ಮಾಡ್ತೀವಿ ಅದನ್ನ ಮಾಡ್ಲಿಕ್ಕೆ ಯಾವುದೇ ಒಂದು ಅಭ್ಯಂತರವೇನಿಲ್ಲ. ಸೊ ಇದು ಸನ್ ಎಕ್ಸ್ಪೋಜರ್ ಬಗ್ಗೆ. ಇನ್ನೊಂದು ರೇಡಿಯೇಷನ್ ಎಕ್ಸ್ಪೋಜರ್ ಅಂತ ಏನಿದೆ. ಈಗ ರೇಡಿಯೇಷನ್ ಎಕ್ಸ್ಪೋಜರ್, ಎಕ್ಸ್ರೇಸ್, CT ಸ್ಕ್ಯಾನ್ಸ್ ಅವೆಲ್ಲ ಮಾಡ್ತೀವಲ್ಲ, ಅದರಲ್ಲಿ ಎಕ್ಸ್ರೇ ಅಥವಾ ಮ್ಯಾಮೋಗ್ರಾಮ್ ಮಾಡೋದ್ರಲ್ಲಿ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಎಕ್ಸ್ಪೋಜರ್ ಇರುತ್ತೆ. ಅದರಿಂದ ಕ್ಯಾನ್ಸರ್ ಬರ್ತಕ್ಕಂತಹ ಸಂಭಾವನೆ ತುಂಬಾ ಕಡಿಮೆ. ಆದ್ರೆ ರಿಪೀಟೆಡ್ ಆಗಿ CT ಸ್ಕ್ಯಾನ್ ಏನ ಮಾಡಿದ್ದೆ ಅದರಲ್ಲಿ ಸಣ್ಣ ವಯಸ್ಸಿನಲ್ಲೇ CT ಸ್ಕ್ಯಾನ್ಗೆ ಎಕ್ಸ್ಪೋಜರ್ ಆದರಲ್ಲಿ ಅವಾಗ ಅದು ಕ್ಯಾನ್ಸರ್ಗೆ ಪರಿಣಾಮಕಾರಿ ಆಗ್ಬೋದು ಅಂತ ಒಂದು ಅಂಶ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಜೀವನ ಶೈಲಿ, ನಾವು ಲೈಫ್ ಸ್ಟೈಲ್ ಅಂತ ಏನಾದ್ರೂ ಸರ್ಚ್ ಮಾಡಿದ್ದೆ ಅದ್ರಲ್ಲಿ ಇದು ಸಿಕ್ಕೋದಿಲ್ಲ ಈಗ ನಾನು ಹೇಳ್ತಕ್ಕಂಥ ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ಜೀವನ ಶೈಲಿಯಲ್ಲೇ ಬರ್ತಕ್ಕಂತಹದ್ದು ಅಂದ್ರೆ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ ಅಥವಾ ಅಲಕ್ಷ್ಯ. ಅದು ಕೂಡ ನಾವು ಜೀವನ ಶೈಲಿಯಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂತ ನನ್ನ ಒಂದು ಒಪಿನಿಯನ್. ಏನಂದ್ರೆ ಈಗ ಸಣ್ಣ ಗಂಟಿರುತ್ತೆ, ಸ್ತನದಲ್ಲಿ ನೋವಿಲ್ಲದೆ ಇರ್ತಕ್ಕಂತಹ ಗಂಟು, ಅದನ್ನ ಸಾಕಷ್ಟು ಜನ ಇಗ್ನೋರ್ ಮಾಡ್ತಾರೆ, ಈ ನೋವಿಲ್ಲ ಅಂತ ಹೇಳಿ ತೋರಿಸಿರೋದಿಲ್ಲ. ಆದ್ರೆ ಅದನ್ನ ಮೊದಲನೇ ಹಂತದಲ್ಲಿ, ಆರಂಭಿಕ ಹಂತದಲ್ಲೇ ಪರೀಕ್ಷೆ ಮಾಡಿದ್ದೆ ಆದಲ್ಲಿ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಗುರುತಿಸಬಹುದು. ಹಾಗಾಗಿ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ನ ಲಕ್ಷಣಗಳು ಗುರುತಿಸೋದು ಕಷ್ಟ.
ಆದ್ರೆ ಗುರುತಿಸಿದ್ದೇ ಆದಲ್ಲಿ ಕೆಲವು ಲಕ್ಷಣಗಳು ತುಂಬಾ ಸುಲಭವಾಗಿ ಗುರುತಿಸಬಹುದು. ಅದರಲ್ಲಿ ಒಂದು ಅಂದ್ರೆ ಸ್ತನದಲ್ಲಿ ನೋವಿಲ್ಲದೆ ಇರತಕ್ಕಂತಹ ಗಂಟು. 40 ವರ್ಷದ ನಂತರ ಮಹಿಳೆ ಯಾವುದೇ ಸ್ತನದಲ್ಲಿ ಗಂಟು ನೋವಿಲ್ಲದೆ ಇರತಕ್ಕಂತಹ ಯಾವುದೇ ಗಂಟಾಗಿದ್ರೆ ಅದನ್ನ ಕೂಲಂಕುಷವಾಗಿ ಪರೀಕ್ಷಿಸಬೇಕು. ಇನ್ನು ಬ್ಲೀಡಿಂಗ್, ಪೋಸ್ಟ್ ಮೆನೋಪಾಸ್ ಆದ ನಂತರ ಬ್ಲೀಡಿಂಗ್ ಬರ್ತಕ್ಕಂಥದ್ದು, ಈಗ ಇಲ್ಲ ಅಂದ್ರೆ ಮೋಷನ್ ಬ್ಲಡ್ ಬರ್ತಕ್ಕಂಥದ್ದು, ಮಲದಲ್ಲಿ ಬ್ಲಡ್ ಬರ್ತಕ್ಕಂಥದ್ದು, ಇಂಥದನ್ನ ಯಾವುದನ್ನೇ ನೆಗ್ಲೆಕ್ಟ್ ಮಾಡಬಾರದು. ಮತ್ತೆ 40 ವರ್ಷದ ನಂತರ ನ್ಯೂ ಆನ್ಸೆಟ್ ಆಫ್ ಗ್ಯಾಸ್ಟ್ರೈಟಿಸ್, ಮತ್ತೆ ವೇಟ್ ಲಾಸ್, 2 ವಾರಕ್ಕಿಂತ ಹೆಚ್ಚಾಗಿ ಯಾವುದೇ ಸಿಂಪ್ಟಮ್ ದೇಹದಲ್ಲಿ ಇದ್ರೆ, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇದ್ರೆ, ಕೆಮ್ಮಿನಲ್ಲಿ ರಕ್ತ ಬೀಳ್ತಾ ಇದ್ರೆ, ಅಥವಾ ವೇಟ್ ಲಾಸ್ ಕಾರಣಗಳಿಲ್ಲದೆ ವೇಟ್ ಲಾಸ್ ಆಗ್ತಾ ಇದ್ರೆ, ಮತ್ತೆ ಯಾವುದೇ ಗಂಟು ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇದ್ರೆ ಇದನ್ನು ನಿರ್ಲಕ್ಷಿಸಬಾರದು. ಈ ನಿರ್ಲಕ್ಷ್ಯ ಮಾಡೋದು ಕೂಡ ನಾನು ಜೀವನ ಶೈಲಿಯಲ್ಲಿ ಸೇರಿಸಬೇಕಂತ ಅನ್ಕೊಂಡಿದ್ದೀನಿ. ಸೊ ನಿರ್ಲಕ್ಷ್ಯ ಮಾಡದೇ ಇದ್ದಲ್ಲಿ ಆದಲ್ಲಿ ನಮ್ಮಲ್ಲಿ ಎಷ್ಟೊಂದು ಕ್ಯಾನ್ಸರ್ಸ್ ನ ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿಬಹುದು. ಯಾಕಂದ್ರೆ ನಮ್ಮಲ್ಲಿ ಸ್ಕ್ರೀನಿಂಗ್ ಅಂತ ಏನಿದೆ, ಕ್ಯಾನ್ಸರ್ಗೆ ಅರ್ಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಏನಿದೆ ಅದನ್ನ ಎಫೆಕ್ಟಿವ್ ಆಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ದೇಶದ ಪಾಪ್ಯುಲೇಷನ್ಗೆ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇಂದ ಮತ್ತೆ ಕ್ಯಾನ್ಸರ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲದೆ ಇರೋದ್ರಿಂದ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮ್ಯಾಮೋಗ್ರಾಮ್ ಮಾಡೋದಾಗ್ಲಿ, ಪ್ಯಾಪ್ಸ್ಮಿಯರ್ ಮಾಡೋದಾಗ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅಳವಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕೈಲಿರ್ತಕ್ಕಂತಹ ಒಂದು ಅಂಶ ಅಂದ್ರೆ ನಾವು ಆರೋಗ್ಯವಂತರಾಗಿರ್ತಕ್ಕಂಥದ್ದು, ಸರಿಯಾದ ಆಹಾರವನ್ನ ಸೇವನೆ ಮಾಡೋದು, ಸರಿಯಾದ ತೂಕವನ್ನ ಮೇಂಟೈನ್ ಮಾಡೋದು, ಮತ್ತೆ ಸ್ಮೋಕಿಂಗ್ ಮಾಡದೇ ಇರ್ತಕ್ಕಂಥದ್ದು, ಮತ್ತೆ ಯಾವುದೇ ಸಿಂಪ್ಟಮ್ 2 ವಾರದ ನಂತರ ಸಿಂಪ್ಟಮ್ ಪರ್ಸಿಸ್ಟ್ ಆದಲ್ಲಿ ಅದನ್ನ ಪರೀಕ್ಷಿಸಿಕೊಳ್ಳೋದು. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಸಿಗ್ನಿಫಿಕೆಂಟ್ ಆಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಮನೆಯಲ್ಲಿ 2 ಅಥವಾ 3 ಜನಕ್ಕೆ ಸ್ತನದ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಒವೇರಿಯನ್ ಕ್ಯಾನ್ಸರ್ ಇದ್ರೆ ಅದನ್ನ ತಮ್ಮ ವೈದ್ಯರ ಹತ್ರ ಸಂಪರ್ಕಿಸಿಕೊಂಡು ಅವರಿಗೆ ಏನಾದ್ರೂ ಟೆಸ್ಟ್ಗಳು, ಸ್ಕ್ರೀನಿಂಗ್ ಟೆಸ್ಟ್ಗಳು, ಇದಕ್ಕೆ ಫೋಕಸ್ಡ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡಬಹುದು. ಸೊ ಇದಿಷ್ಟು ಲೈಫ್ ಸ್ಟೈಲ್ ಅಲ್ಲಿ ಬರ್ತಕ್ಕಂತಹ ಅಂಶಗಳು. ಅಂದ್ರೆ ಸಿಂಪಲ್ ಆಗಿ ನಾವು ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ಬೇಕಂದ್ರೆ ಒಂದು 7 ಪಾಯಿಂಟ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡೋಂಟ್ ಯೂಸ್ ಟೊಬ್ಯಾಕೋ. ತಂಬಾಕನ್ನು ಬಳಸಲೇಬಾರದು. ಅದು ಸ್ಮೋಕ್ಲೆಸ್ ಟೊಬ್ಯಾಕೋ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು. ಡೋಂಟ್ ಯೂಸ್ ಟೊಬ್ಯಾಕೋ. ಸೆಕೆಂಡ್ ಅಂದ್ರೆ ಈಟ್ ಎ ಹೆಲ್ದಿ ಡಯಟ್. ಈಗ ಹೆಲ್ದಿ ಡಯಟ್ ಅಂದ್ರೆ ತುಂಬಾ ಕಾಂಟ್ರವರ್ಷಿಯಲ್. ಸೊ ತಮ್ಮ ಹೆಲ್ತ್ಗೆ ತಾವು ಏನು ಕರೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಆದಷ್ಟು ಡಯಟ್ ಸಿಂಪಲ್ ಆಗಿರ್ಬೇಕು, ಹೋಮ್ ಮೇಡ್ ಆಗಿರ್ಬೇಕು, ಪ್ಲಾಂಟ್ ಬೇಸ್ಡ್ ಆಗಿರ್ಬೇಕು, ಫ್ರೂಟ್ಸ್ ವೆಜಿಟೇಬಲ್ಸ್ ಹೆಚ್ಚಾಗಿ ಸೇವನೆ ಮಾಡಬೇಕು. ಇದು ಸಿಂಪಲ್ ರೂಲ್ಸ್. ಇಲ್ಲ ಅಂದ್ರೆ ಅದೆಷ್ಟು ಕಾಂಟ್ರವರ್ಸಿ ಆಗುತ್ತೆ ಅಂದ್ರೆ ಯಾವುದೇ ಒಂದು ಇದಕ್ಕೆ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗಲ್ಲ. ಇನ್ನು ಕೆಲವರು ವಿತಂಡವಾದ ಮಾಡ್ತಾರೆ, ಮಾಂಸಾಹಾರ ಮಾಡ್ಲೇಬೇಕು, ಅದಕ್ಕೋಸ್ಕರನೇ ಪೌಲ್ಟ್ರಿ ಫಾರ್ಮ್ಸ್ ಇರೋದು, ಇಲ್ಲ ಬೇರೆಯವ್ರ ಜೀವನ ನಡೆಯೋದು ಹೇಗೆ, ಈ ತರದ ವಿತಂಡವಾದಗಳು ಮಾಡಿದ್ರೆ ಯಾವುದೇ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗಲ್ಲ. ನಮ್ಮಿಂದಾನೇ ಎಲ್ಲ ವರ್ಲ್ಡ್ ನಡೀತಾ ಇದೆ, ಎಲ್ಲ ಇಂಡಸ್ಟ್ರಿ ಹೇಗೆ ಇಂಪ್ರೂವ್ ಆಗೋದು, ಎಕಾನಮಿ ಹೇಗೆ ರನ್ ಆಗೋದು, ಈ ತರ ಡಿಸ್ಕಸ್ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯನ ನಾವು ಕಳ್ಕೊಂಡು ಮೇಡಮ್ ಹೇಳಿದಾಗೆ ಫಸ್ಟ್ಗೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇಲ್ಲಿ ಬಂದು ಲ್ಯಾಂಡ್ ಆಗ್ಬೇಕಾಗತ್ತೆ. ಇನ್ನೊಂದು, ಮೇಂಟೈನ್ ಎ ಹೆಲ್ದಿ ವೇಟ್. ನಿಮ್ಮ ಹೈಟ್ ಇನ್ ಸೆಂಟಿಮೀಟರ್ಸ್ -100 ಅದು ಒಂದು ರಫ್ ಮೆಷರ್ ಅಂತ ಹೇಳ್ಬೋದು. ಇಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ಅದು 25 ಒಳಗಡೆ ಇರಬೇಕು. ಅಂಡ್ ಬಿ ಫಿಸಿಕಲಿ ಆಕ್ಟಿವ್. ಫೋರ್ತ್, ಪ್ರೊಟೆಕ್ಟ್ ಫ್ರಮ್ ಸನ್. ಅದು ಯೂಶಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಅಷ್ಟು ಅದು ಸಮಂಜಸವಲ್ಲ. ಇನ್ನೊಂದು ಗೆಟ್ ವ್ಯಾಕ್ಸಿನೇಟೆಡ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಗ್ಗೆ ವ್ಯಾಕ್ಸಿನ್, ಅದು ಬೇಕಾದ್ರೆ ನಾವು ಇನ್ನೊಮ್ಮೆ ಡಿಸ್ಕಸ್ ಮಾಡಬಹುದು. ಇನ್ನು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಎಲ್ಲರಿಗೂ ಕೊಡ್ತಾನೆ ಇದ್ದೀವಿ. ಅವಾಯ್ಡ್ ರಿಸ್ಕಿ ಬಿಹೇವಿಯರ್, ಹ್ಯಾವಿಂಗ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅದರಿಂದ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಮತ್ತೆ ಬೇರೆ ಕ್ಯಾನ್ಸರ್ಸ್ ರಿಸ್ಕ್ ಕೂಡ ಇರುತ್ತೆ. ಇನ್ನು ಗೆಟ್ ರೆಗ್ಯುಲರ್ ಮೆಡಿಕಲ್ ಕೇರ್. ಇದು ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು. ಸುಮ್ಮನೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳೋದು, ಬ್ಲಡ್ ಟೆಸ್ಟ್ ಮಾಡೋದು ಅವೆಲ್ಲ ಅವಶ್ಯಕತೆ ಇಲ್ಲ. ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ, ಥೈರಾಯ್ಡ್ ಟೆಸ್ಟ್ ಮಾಡ್ಲಿಕ್ಕೆ ಓಕೆ, ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರೆ ಶುಗರ್, BP, ಥೈರಾಯ್ಡ್ ಅದೇನು ಸಿಂಪ್ಟಮ್ಸ್ ಇಲ್ದೇನೆ ಇರ್ಬೋದು ಬಾಡಿಯಲ್ಲಿ, ಅದಕ್ಕೆ ಟೆಸ್ಟ್ ಮಾಡ್ಬೋದು. ಆದ್ರೆ ಕ್ಯಾನ್ಸರ್ಗೆ ಅಂತ ಹೇಳಿ ನಿರ್ದಿಷ್ಟವಾದ ಟೆಸ್ಟ್ ಅಂದ್ರೆ 50 ವರ್ಷದ ನಂತರ ಮಹಿಳೆ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು, ಮತ್ತೆ ಮದುವೆ ಆದ ನಂತರ ಪ್ಯಾಪ್ಸ್ಮಿಯರ್ ಮಾಡಿಸ್ಕೋಬೇಕು ಒಮ್ಮೆ, ಮತ್ತೆ ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡಿಸ್ಕೋಬೇಕು, ಮತ್ತೆ 50 ವರ್ಷದ ನಂತರ ಒಂದು ಕೊಲೊನೋಸ್ಕೋಪಿ ಮಾಡಿಸ್ಕೋಬಹುದು. ಈ 3 ಕ್ಯಾನ್ಸರ್ಸ್ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿಬಹುದು: ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಕೊಲಾನ್ ಕ್ಯಾನ್ಸರ್. ಅದು ಬಿಟ್ಟು ಎಷ್ಟು ಸುಮ್ಮನೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳೋದಾಗ್ಲಿ, ಪೆಟ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಾಗ್ಲಿ, ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ದೆ ಆದಲ್ಲಿ ಎಷ್ಟೊಂದು ಕ್ರಾನಿಕ್ ಡಿಸೀಸಸ್ ನಾವು ಅವಾಯ್ಡ್ ಮಾಡಬಹುದು. ಕೇವಲ ಕ್ಯಾನ್ಸರ್ ಅಲ್ಲ, ಹಾರ್ಟ್ ಡಿಸೀಸಸ್, ಸ್ಟ್ರೋಕ್, ಡಯಾಬಿಟೀಸ್ ಇವೆಲ್ಲವನ್ನು ಅವಾಯ್ಡ್ ಮಾಡಬಹುದು. ಸೊ ವಿ ಹ್ಯಾವ್ ಟು ಬಿ ಫಿಸಿಕಲಿ ಫಿಟ್, ಎಮೋಷನಲಿ ಸ್ಟೇಬಲ್ ಅಂಡ್ ಇಂಟೆಲೆಕ್ಚುಯಲಿ ಶಾರ್ಪ್. ಸೊ ಈ 3 ನಾವು ಅಚೀವ್ ಮಾಡಿದ್ದೆ ಆದಲ್ಲಿ ಹೆಲ್ದಿ ಲೈಫ್ ನ ನಡೆಸಬಹುದು. ಮತ್ತೆ ಯಾವುದನ್ನು ಹೆಚ್ಚಾಗಿ ತಗೊಳಕ್ಕಾಗಲ್ಲ, ಎಲ್ಲದೂ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗತ್ತೆ. ಸೊ ಬ್ಯಾಲೆನ್ಸ್ಡ್ ಲೈಫ್ ಇಸ್ ಇಂಪಾರ್ಟೆಂಟ್. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ,
ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಸೊ ಅತಿ ಎಲ್ಲಿ ಇರಬಾರ್ದು, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಎಲ್ಲದರಲ್ಲೂ ಮಿತವಾಗಿರ್ಬೇಕು. ಸೊ ಇದು ಬ್ಯಾಲೆನ್ಸ್ಡ್ ಲೈಫಿಗೆ ಒಂದು ಸೂತ್ರ ಅಂತ ನನ್ನ ಅನಿಸಿಕೆ. ಮತ್ತು ಕೆಲವು ಪಾಯಿಂಟ್ಸ್, ಸಾಕಷ್ಟು ಪಾಯಿಂಟ್ಸ್ ಡಿಸ್ಕಸ್ ಮಾಡ್ಲಿಕ್ಕೆ ಇರುತ್ತೆ, ಕೆಲವರಿಗೆ ಸ್ಪೆಸಿಫಿಕ್ ಡೌಟ್ಸ್ ಇರುತ್ತೆ. ಯಾವ್ದಾದ್ರು ಇದ್ರೆ ಕೆಲವು ಡಿಸ್ಕಸ್ ಮಾಡೋಣ ಇನ್ನು 10 ನಿಮಿಷಕ್ಕೆ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಅವಾಗ್ಲಿಂದ ಬಹಳ ಉತ್ತಮವಾದಂತಹ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಕೇಳ್ತಾ ಇದ್ದಾರೆ. ಅದು ಮುಂದೆ ಯಾವಾಗ್ಲಾದ್ರೂ ಖಂಡಿತ ನಾವು ಮಾಡೋಣ. ಆದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾನೆ ಇದ್ದಾರೆ. ಹಾಗಂದ್ರೆ ಏನು ಅಂತ ಸಂಕ್ಷಿಪ್ತವಾಗಾದ್ರೂ ಹೇಳ್ಬಹುದಾ ಅಂತ ಕೇಳ್ತಿದ್ದಾರೆ. ಈಗ ಸರಿಯಾದ ಪ್ರಮಾಣದಲ್ಲಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ, ನಮಗೆ ಹೆವಿ ಅನ್ಸದೇ ಇರ್ತಕ್ಕಂಥ ಆಹಾರ, ಮತ್ತೆ ತಿಂದ ನಂತರ ಹೆವಿ ಅನ್ಸದೇ ಇರ್ತಕ್ಕಂಥ ಆಹಾರ, ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಈಗ ಇಷ್ಟು ಮೆಷರ್ ಮಾಡಿ ತಿನ್ಲಿಕ್ಕೆ ಆಗಲ್ಲ. ನಾವು ತಲೆತಲಾಂತರದಿಂದ, ನನಗೆ ಎಷ್ಟೋ ವರ್ಷ ಪೇಷಂಟ್ಸ್ ಕೆಲವರು 75-80 ಇರ್ತಾರೆ. ಅವರು ಡಯಟ್ ಬಗ್ಗೆ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಅವಾಗ ನೀವು ನನಗೆ ಹೇಳ್ಬೇಕು ಹೊರತು ನಾನು ನಿಮ್ಗೆ ಹೇಳೋದೇನಿಲ್ಲ ಅಂತ. ಯಾಕಂದ್ರೆ 80 ವರ್ಷ ಅವರು ಜೀವನ ನಡೆಸಿ ಡಯಟ್ ಅನ್ನ ಸಮರ್ಪಕವಾಗಿ ತಗೊಂಡು ಬಂದಿದ್ದಾರೆ. ಹಾಗಾಗಿ ಈ ಸೈಂಟಿಫಿಕಲಿ ಬ್ಯಾಲೆನ್ಸ್ಡ್ ಡಯಟ್ ಡೆಫಿನಿಷನ್ ಕಷ್ಟ. ಇಷ್ಟು ಪ್ರಮಾಣದ ಪ್ರೋಟೀನ್, 1 ಗ್ರಾಮ್ per kg per day ಪ್ರೋಟೀನ್, ಈ ತರ ಎಲ್ಲ ಮಾಡೋದು ಕಷ್ಟ. ಆಹಾರ ಹೆವಿ ಆಗಿರ್ಬಾರ್ದು, ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮತ್ತೆ ಬಾಡಿ ತೂಕ ಹೆವಿ ಅನ್ಸ್ಬಾರ್ದು, ತಿಂದ ನಂತರ ಹೆವಿ ಅನ್ಸ್ಬಾರ್ದು, ಮತ್ತೆ ದೇಹದ ತೂಕ ಸಮರ್ಪಕವಾಗಿ ಮೇಂಟೈನ್ ಮಾಡಿದ್ರೆ ಅದು ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಅನ್ಕೋಬಹುದು. ನೀವು ಇಷ್ಟೇ ಪ್ರಮಾಣದ ಪ್ರೋಟೀನ್ ಅಂತ, ಕಾರ್ಬೋಹೈಡ್ರೇಟ್, ಫ್ಯಾಟ್ ಅಂತ ಹೇಳಿ ಲೆಕ್ಕ ಮಾಡಿ ಬರೀಲಿಕ್ಕೆ ಆಗಲ್ಲ. ಅದು ನಾರ್ಮಲಿ ನಮಗೆ ಕಾಮನ್ ಸೆನ್ಸ್ ಅಲ್ಲಿ ಗೊತ್ತಾಗ್ತಕ್ಕಂಥದ್ದೇ ಬ್ಯಾಲೆನ್ಸ್ಡ್ ಡಯಟ್ ಅನ್ನುವ ಒಂದು ಸಿಂಪಲ್ ಒಪಿನಿಯನ್. ಅಂದ್ರೆ ನಾವು ಆರೋಗ್ಯವಾಗಿದ್ರೆ ದೇಶ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ದೇಶವನ್ನ ಕಟ್ಟಬೇಕಂದ್ರೆ ನಾವು ಆರೋಗ್ಯವಾಗಿರ್ಬೇಕು. ಮತ್ತೆ ಈಗ ಈ ವೈರಸ್ ಅಷ್ಟೇ ಕಂಟೇಜಿಯಸ್ ಅಲ್ಲ, ಈ ಲೈಫ್ ಸ್ಟೈಲ್ ಅನ್ನೋದು ಕಂಟೇಜಿಯಸ್. ಈಗ ನಮ್ಮಲ್ಲೇ ನಮ್ಮ ಅಪೋಲೋ ಆಸ್ಪತ್ರೆಯ ಇದ್ರಲ್ಲೇನೆ ನಾವು ಅಪೋಲೋ ರನ್ನರ್ಸ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಅದು ಎಷ್ಟು ಕಂಟೇಜಿಯಸ್ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಒಂದು ಪ್ರಚೋದನಕಾರಿಯಾಗಿರುತ್ತೆ. ಅವರು ಮಾಡಿದ ಆಕ್ಟಿವಿಟಿ, ಬೆಳಗ್ಗೆ ಅವರು ಪೋಸ್ಟ್ ಮಾಡಿದಾಗ ಕೆಲವರು ಸೋಮಾರಿತನದಿಂದ ಮಲಗಿದ್ದವರು ಎದ್ದು ನಂತರ ಅವರ ಆಕ್ಟಿವಿಟಿ ಮಾಡಿದ್ದಾರೆ. ಅಂದ್ರೆ ಅದು ಕೂಡ ಕಂಟೇಜಿಯಸ್. ಕೋವಿಡ್ ಮಾತ್ರ ಕಂಟೇಜಿಯಸ್ ಅಲ್ಲ, ಒಳ್ಳೆಯ ಲೈಫ್ ಸ್ಟೈಲ್ ಏನಿದೆ ಅದು ಕೂಡ ಕಂಟೇಜಿಯಸ್. ನಾವು ಹೇಗೆ ಲೈಫ್ ಸ್ಟೈಲ್ ಮಾಡ್ತಾ ಇರ್ತೀವಿ, ನಮ್ಮ ಸುತ್ತ ಕೂಡ ಅದೇ ಲೈಫ್ ಸ್ಟೈಲ್ ಇರೋರು ನಮ್ಗೆ ಸಿಗ್ತಾ ಹೋಗ್ತಾರೆ. ಹಾಗಾಗಿ ಅದು ಆ ಸರ್ಕಲ್ ನ ಹೆಚ್ಚಾಗಿ ಮಾಡ್ಬೇಕು. ಸೊ ಹಾಗಾಗಿ ಇಂಥದೇ ಡೆಫಿನೇಷನ್ ಅಂತ ಬ್ಯಾಲೆನ್ಸ್ಡ್ ಡಯಟ್ ಗೆ ಕೊಡ್ಲಿಕ್ಕೆ ಆಗಲ್ಲ. ಸೊ ಲೀಡ್ ಎ ಹೆಲ್ದಿ ಲೈಫ್ ಸ್ಟೈಲ್, ಹ್ಯಾವ್ ಎ ಹೆಲ್ದಿ ಡಯಟ್ ಅಂಡ್ ಮೇಂಟೈನ್ ಎ ಹೆಲ್ದಿ ವೇಟ್. ನಮ್ಮ ಎಲ್ಲದಕ್ಕೂ ಅದು ಫೈನಲ್ ಎಂಡ್ ಮೆಷರ್ ಅಂದ್ರೆ ವೇಟ್. ನಮ್ದು ತೂಕ ಏನಿದೆ ಅದು ನಮ್ಮ ಮೆಷರ್. ನಿಮ್ಮ ತೂಕ ಕರೆಕ್ಟ್ ಆಗಿದ್ಯಾ, ನೀವು ಹೆಲ್ದಿ ಆಗಿದ್ದೀರಾ, ಬೆಳಗ್ಗೆ ಇದ್ದಾಗ ಲವಲವಿಕೆಯಿಂದ ಇರ್ತೀರಾ, ಮಲಗಿದ ತಕ್ಷಣ ನಿದ್ದೆ ಬರುತ್ತಾ ಅಂದ್ರೆ ಬ್ಯಾಲೆನ್ಸ್ ಡಯಟ್ ತಗೋತಾ ಇದ್ದೀರಾ ಅಂತ. ಮತ್ತೊಬ್ರು ಆಹಾರದಿಂದ ಮನಸ್ಸಿಗೆ ಶಿಫ್ಟ್ ಆಗಿದ್ದಾರೆ. ವಾಟ್ ಈಸ್ ದ ರೋಲ್ ಆಫ್ ಸ್ಟ್ರೆಸ್ ಇನ್ ಕ್ಯಾನ್ಸರ್ ಅಂತ ಕೇಳಿ. ಅದೇ ಇದು ಈಗ ನಾನು ಆಗ್ಲೇ ಹೇಳಿದ ಹಾಗೆ ಲೈಫ್ ಸ್ಟೈಲ್ ಅಂಡ್ ಕ್ಯಾನ್ಸರ್ ಸ್ಟಡಿ ಮಾಡೋದೇ ಕಷ್ಟ. ಯಾಕಂದ್ರೆ ಅದಕ್ಕೆ ಮೆಥಾಡಿಕಲ್ ಆಗಿ ನಮ್ಮ ಅಲೋಪತಿಕ್ ಮೆಥಡ್ ಅಲ್ಲಿ ರಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅಂತ ಏನ್ ಹೇಳ್ತೀವಿ, 1,000 ಜನ ಕೇವಲ ಪ್ಲಾಂಟ್ ಬೇಸ್ಡ್ ಡಯಟ್, ಕೆಲವು 1,000 ಜನ ಬರೀ ನಾಟ್ ಪ್ಲಾಂಟ್ ಬೇಸ್ಡ್ ಡಯಟ್ ತಗೊಂಡು ಅವರನ್ನ ಎಷ್ಟೋ ವರ್ಷ ಫಾಲೋ ಮಾಡಿ ಟೆಸ್ಟ್ ಮಾಡೋದು ಎಷ್ಟು ಕಷ್ಟನೋ, ಮನಸ್ಸು ಇನ್ನೂ ಕಷ್ಟ. ಮನಸ್ಸನ್ನ ಹಿಡಿಯೋದು ಇನ್ನೂ ಕಷ್ಟ. ಹಾಗಾಗಿ ಮನಸ್ಸಿನ ಡೈರೆಕ್ಟ್ ಎಫೆಕ್ಟ್ ಆನ್ ಕ್ಯಾನ್ಸರ್ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಎಷ್ಟೊಂದು ಇಂಡೈರೆಕ್ಟ್ ಎವಿಡೆನ್ಸಸ್ ಇದೆ. ಸ್ಟ್ರೆಸ್ ಜಾಸ್ತಿ ಇದ್ರೆ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಇರುತ್ತೆ, ಹಾಗಾಗಿ ಅದು ಕ್ಯಾನ್ಸರ್ಗೆ ಕಾರಣಕರವಾಗಬಹುದು ಅನ್ನೋ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಇದೆ ಹೊರತು ಡೈರೆಕ್ಟ್ ಎವಿಡೆನ್ಸ್ ಇಲ್ಲ. ಸೊ ಹೇಗಿದ್ರು ಆರೋಗ್ಯಕರವಾಗಿರ್ಬೇಕಂದ್ರೆ ಸ್ಟ್ರೆಸ್ ಕಡಿಮೆ ಇರಬೇಕು ಅನ್ನೋದೊಂದು ನಮ್ಮ ಕಾಮನ್ ಸೆನ್ಸ್. ಹಾಗಾಗಿ ಡೈರೆಕ್ಟ್ ಎವಿಡೆನ್ಸ್ ಮಾಡ್ಲಿಕ್ಕೆ ನಮಗೆ ಡೈರೆಕ್ಟ್ ಸ್ಟಡೀಸ್ ಸಪೋರ್ಟ್ ಇಲ್ಲ. ಸೊ ಸ್ಟ್ರೆಸ್ ಅಂಡ್ ಕ್ಯಾನ್ಸರ್ ನಾವು ಇಂಡೈರೆಕ್ಟ್ ಎವಿಡೆನ್ಸ್ ಇಂದ ಕನ್ಕ್ಲೂಡ್ ಏನ್ ಮಾಡ್ಬೋದು ಅಂದ್ರೆ ರಿಲೇಷನ್ ಅಂತೂ ಇದೆ. ಸೊ ಸ್ಟ್ರೆಸ್ ಕಡಿಮೆ ಇದ್ದಷ್ಟು ಎಲ್ಲಾ ಡಿಸೀಸಸ್ ಕಡಿಮೆ ಮಾಡ್ಕೊಳ್ಳಿಕ್ಕೂ ಒಳ್ಳೇದು. ಬಹುಶಃ ನಿಮ್ಮ ಕೊನೆಯ ಮಾತನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬಿಟ್ರೆ ಬಹಳಷ್ಟು ವೀಕ್ಷಕರು, ತುಂಬಾ ಜನ ಫೇಸ್ಬುಕ್ ವ್ಯೂವರ್ಸ್ ಇಂಗ್ಲಿಷ್ ಅಲ್ಲಿ ಅಂತ ಹಾಕ್ತಿದ್ದಾರೆ. ಇನ್ನೊಂದು ಕೆಲವೇ ನಿಮಿಷಗಳಿದೆ, ಖಂಡಿತ ಅದನ್ನ ಹೇಳಿದ್ರೆ ಅವ್ರಿಗೂ ಖುಷಿ ಆಗ್ಬೋದು. ಈಗ ಅದೇ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕಿತ್ತು ನಾನು, ಆದ್ರೆ ಈಗ ನವೆಂಬರ್ ಇರೋದ್ರಿಂದ ಕನ್ನಡದಲ್ಲೇ ಮಾತಾಡೋಣ. ಅದೊಂದು ಇಲ್ಲ ಅಂದ್ರೆ ಅದು ಫ್ಲೋ ಆಫ್ ಥಾಟ್ಸ್ ಏನಿದೆ ಅದು ಕನ್ನಡದಲ್ಲಿ ಬರುವಷ್ಟು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ನನಗೂ ಬರೋದಿಲ್ಲ. ಹಾಗಾಗಿ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ. See, cancer is a chronic disease and lifestyle is a very important contributory factor for development of cancer. Not all cancers are genetic. Only 5 to 10% of cancers have genetic predisposition and hereditary, whereas 80 to 90% cancers are sporadic. And majority of the chronic illnesses like diabetes, hypertension, obesity and cancer can be avoided if we follow a healthy lifestyle. And healthy in inverted commas is a very controversial thing, but to keep it simple,
what I told, the take-home message is we have to maintain a healthy weight, and ideally the weight should be height in centimeters minus 100. That's the rough measure. And our body mass index, that is weight in kg by height in meters square, should be less than 25, so that all of us can measure. And say no to tobacco in any form, and do regular physical activity, at least 30 minutes a day or 3.5 hours a week, and get vaccinated wherever possible against hepatitis B and human papillomavirus, and avoid risky behavior and get regular health checks. And diet and physical activity goes a long way, because they are very important contributory factors for any chronic illness for that matter. And if one is obese, there is more accumulation of fat in the omentum, and there are more carcinogens and more IGF-1 and NF-kappa B. These are the chemicals which may lead to cancer, and even it may lead to insulin resistance and worsening of diabetes and diabetes-related complications, heart diseases, and cardiovascular and neurological disorders. So our health is in our hand. So be active, be healthy, and take a healthy diet, and be physically active and maintain an optimum weight. So that's what I would say. And as I told you, not only virus, even lifestyle measures are contagious. So you be active and make your family active and make your neighbors healthy, and the city healthy and the country healthy. Thank you. ನನ್ಗಿವಾಗ ಒಂದು ಅನುಮಾನ ಬರ್ತಿದೆ, ಪಾಟೀಲರು ವೈದ್ಯರ ಸಾಹಿತಿಗಳ ಏನು ಅಂತ. ಭಗವದ್ಗೀತೆನ ಅದೆಷ್ಟು ಚಂದವಾಗಿ ನಮ್ಮ ದಿನನಿತ್ಯದ ಬದುಕಿಗೆ ಎಷ್ಟು ಚೆನ್ನಾಗಿ ಅದನ್ನ ಪೂರ್ಣಿಸ್ತಾ ಹೋದ್ರು. ಬರೀ ಭಗವದ್ಗೀತೆನ ಮಂಕುತಿಮ್ಮನ ಕಗ್ಗವನ್ನು ಜೋಡಿಸಿದ್ರು, ಜೊತೆಗೆ ಸರ್ವಜ್ಞನ ವಚನವನ್ನು ಬಿಡ್ಲಿಲ್ಲ. ಅಂದ್ರೆ ಇವರ ಅಪಾರವಾದ ಜ್ಞಾನ ಬರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಹಿತ್ಯದಲ್ಲೂ ಇದೆ ಅಂತ ನಮ್ಗೆ ಇವತ್ತು ಗೊತ್ತಾಗಿದೆ. ಮುಂದೆ ಇನ್ನೊಮ್ಮೆ ಕರೆಸಿದಾಗ ಇನ್ನೇನೇನ್ ಗೊತ್ತಾಗುತ್ತೋ ಅದನ್ನು ನೋಡೋಣ. ಇಷ್ಟು ಹೊತ್ತು ಕ್ಯಾನ್ಸರ್ ಹಾಗೂ ಜೀವನ ಶೈಲಿ ಈ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಬಹುಶಃ ನಮ್ಮ ವೀಕ್ಷಕರೆಲ್ಲರಿಗೂ ಇದರಿಂದ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇಲ್ಲಿಗೆ ಬಂದು 1 ಗಂಟೆ ಕಾಲ ಹೇಗೆ ಮಾತಾಡೋದು ಅಂತ ಇದ್ರು, 1 ಗಂಟೆ ಇಲ್ಲಿಗೆ ಸಾಲಲ್ಲ. ನಾವ್ ಇನ್ನೊಮ್ಮೆ ಮತ್ತೆ ಕರೆಸಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಲಕ್ಷ್ಮೀಶಾ ಫೌಂಡೇಶನ್ ವತಿಯಿಂದ ಇವರಿಗೆ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಕಾರ್ಯದರ್ಶಿಯವರು ಅವರಿಗೆ ಫಲವನ್ನ ನೀಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಮೊದಲನೇ ಬಾರಿಗೆ ಲಕ್ಷ್ಮೀಶಾ ಫೌಂಡೇಶನ್ ಕಾರ್ಯಕ್ರಮವನ್ನ ನೋಡ್ತಾ ಇರೋರಿಗೆ ನಮ್ಮ ಫೌಂಡೇಶನ್ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಕ್ಯಾನ್ಸರ್ ಪೇಷಂಟ್ಸ್ ನ ನೋಡ್ಕೊಳ್ಳೋದು ಬಹಳ ಕಷ್ಟಕರವಾದ ಒಂದು ಸಂಗತಿ. ಅಂದ್ರೆ ಅವರಿಗೆ ನೋಡ್ಕೊಳ್ಳೋರ್ಗೆ ಬಹಳಷ್ಟು ಮಾನಸಿಕವಾಗಿ ತುಮುಲಗಳಿರುತ್ತೆ, ದುಃಖ ಇರುತ್ತೆ, ದುಮ್ಮಾನ ಇರುತ್ತೆ, ದುಗುಡ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ತಾ ಇರುವಂತವರಿಗೆ ಕೌನ್ಸಿಲಿಂಗ್ ಮಾಡೋದು, ಅವರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಕೆಲಸ ಲಕ್ಷ್ಮೀಶಾ ಫೌಂಡೇಶನ್ ನ ಧ್ಯೇಯೋದ್ದೇಶಗಳಲ್ಲಿ ಮೊದಲನೇದು. ಎರಡನೇದಾಗಿ, ಈ ಕ್ಯಾನ್ಸರ್ ಕಾಯಿಲೆಗಾಗಿ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಬಿಟ್ಟಿರ್ತಾರೆ. ಅವರ ಮಕ್ಕಳಿಗೆ ಮುಂದೆ ಎಜುಕೇಶನ್ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗದೆ ಇರಬಹುದು. ಅಂತಹ ಮಕ್ಕಳಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಸಹಾಯವನ್ನು ಕೂಡ ನಾವು ಮಾಡ್ತೀವಿ. ಮತ್ತೊಂದು, ನಿಮ್ಮಲ್ಲಿ ಅನೇಕ ವಸ್ತುಗಳು, ಬಟ್ಟೆ ಇರ್ಬೋದು, ಪುಸ್ತಕ ಇರ್ಬೋದು, ಮತ್ತೊಂದಿರ್ಬೋದು, ನಾವು ಉಪಯೋಗಿಸಿರ್ತೀವಿ, ಚೆನ್ನಾಗೇ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ ನಿಮ್ಗೆ. ಅದನ್ನ ನಮಗೆ ತಲುಪಿಸಿದಲ್ಲಿ ಖಂಡಿತ ಈ ಕರೋನಾದ ಭಯ ಮುಗಿದ ನಂತರ ನಾವು ಆ ಕಾರ್ಯವನ್ನ ಶುರು ಮಾಡ್ತೀವಿ. ಖಂಡಿತವಾಗ್ಲೂ ಅವಶ್ಯ ಇರೋರಿಗೆ ಅದನ್ನ ನಾವು ತಲುಪಿಸುವ ಕೆಲಸವನ್ನು ಕೂಡ ಲಕ್ಷ್ಮೀಶಾ ಫೌಂಡೇಶನ್ ನಿಂದ ಮಾಡ್ತೀವಿ. ಇಷ್ಟು ಹೊತ್ತು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಲಕ್ಷ್ಮೀಶಾ ಫೌಂಡೇಶನ್ ನ ಎಲ್ಲರ ಪದಾಧಿಕಾರಿಗಳ ಟ್ರಸ್ಟ್ ನ ವತಿಯಿಂದ ನಿಮ್ಗೆ ಧನ್ಯವಾದವನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಡಾಕ್ಟರ್ ಪಾಟೀಲ್ ಸರ್ಗೂ ಮತ್ತೊಮ್ಮೆ